ಯಡಿಯೂರಪ್ಪರು BJP ಜೊತೆ ಹೋದರು. ಹೋದಾಗ ನನಗೆ BJP ಟಿಕೆಟ್ ಸಿಗ್ತೈತೆ ಅನ್ನೋ ನಿರೀಕ್ಷೆ ಇತ್ತು, ಸಿಗಲಿಲ್ಲ. ಅವಾಗ ಕುಮಾರಸ್ವಾಮಿಯವರು ನನ್ನನ್ನು ಕರೆದು ನಿನಗೆ ನಾ ಟಿಕೆಟ್ ಕೊಡ್ತೀನಿ ಅಂತೇಳಿ ಒಂದು ಮಾತನ್ನು ಹೇಳಿದ್ರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತವ್ರು ಬಸ್ ಫ್ರೀ ಅಂತ ತಕ್ಷಣ ಎಲ್ಲ ಮಹಿಳೆಯರ ಮುಖವನ್ನು ಕೂಡ ಕಾಂಗ್ರೆಸ್ ಕಡೆ ಆಗ್ಬಿಟ್ಟು ನನ್ನ ನಿಲುವೇನಂದ್ರೆ ಜಾತಿ ರಾಜಕಾರಣ ಇವತ್ತಿನ ತನಕ ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಮುಂದೂ ಮಾಡಿಲ್ಲ, ನಮ್ಮ ಮಂತನದ ಇತಿಹಾಸನಲ್ಲೇ ಇಲ್ಲ. ನಾವೆಲ್ಲರಿಗೆ ಅಪ್ಕೊಂಡು ಹೋಗುವಂಥ ಜನ. ಕಿತ್ತೂರು ಕರ್ನಾಟಕ ಏನದ, ನಾವೆಲ್ಲ ಬಯಲುಸೀಮೆಯಲ್ಲಿ ಒಳಗೊಂಡು ನಮ್ಮ ಬಯಲುಸೀಮೆ ಅನುದಾನ ಒಂದು ವರ್ಷಕ್ಕೆ ಬರೋದು ಎಷ್ಟಂದ್ರೆ 35 ಲಕ್ಷ. ಆ ಬಯಲುಸೀಮೆ ಒಳಗೆ ಇನ್ನೂ ಹಿಂದಿನ ಬಿಲ್ಗಳೇ 100 ಕೋಟಿ ಪೆಂಡಿಂಗ್ ಅದ. ಇವತ್ತು ಬಿಜಾಪುರ ಜಿಲ್ಲೆಗೆ ಇನ್ನೂ ಏರ್ಪೋರ್ಟ್ ಇಲ್ಲ, ಬ್ರಾಗೇಜ್ ಹಿಂದಾಗಡೆ ಆಗಿದೆ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಇಲ್ಲ. ಅದೇ ರೀತಿ ನಮ್ಮ ಶಾಸಕರಿಗೆ ಅನುದಾನವೂ ಇಲ್ಲ. ಏನು 2 ಕೋಟಿ ರೂಪಾಯಿ ಅಂದರೆ ಇವತ್ತಿನ ಯೋಜನೆಗೆ ಏನೂ ಅಭಿವೃದ್ಧಿ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಲ್ಲಿರುವಂಥ ಶಾಸಕರು ಅಪೋಸಿಷನಲ್ಲಿ ಇದ್ದವ್ರಿಗೆ ಏನು ಮಾಡತ್ತೀರಪ್ಪ, ಹೆಂಗೆ ಕೆಲಸ ನಡೆದದ ನಾನು ಆ್ಯಸ್ ಎ ಫ್ರೆಂಡ್ ಕೇಳಿದಾಗ, ಸರ್ಕಾರ ಫಂಡ್ ಬಿಲ್ಲಿ KKIDBದು 60-70 ಕೋಟಿ ಇರ್ತದೆ. ಅದ್ರಾಗೆ ಮೂಲಭೂತ ಸೌಕರ್ಯ ನಂಗೆ ಕಾನ್ಸ್ಟಿಟ್ಯೂನ್ಸಿಗೆ ಏನು ಬೇಕದು ಮಾಡ್ಕೋತೀವಿ ಅನ್ನೋಂಥ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾರೆ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ. ಗ್ರೌಂಡ್ ರಿಯಾಲಿಟಿ ವರ್ಕ್ ಅಂತ ಹೇಳಿದರೆ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ವಿಷಯದಲ್ಲಿ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಆಗಿರಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರಲಿ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಆಗಿರಲಿ, JDS ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಗೆ ಬಂದಿರತಕ್ಕಂಥವರಾಗಿರಲಿ ಮತ್ತು ಕುಮಾರಸ್ವಾಮಿಯವರು HD ದೇವೇಗೌಡರು ಅಂದರೆ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥವರು, ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು, ಪಂಚ ಯೋಜನೆ ಜೊತೆಯಲ್ಲಿ ಬಹುಮತದಿಂದ ನಾವು ಆಯ್ಕೆ ಆಗ್ತೀವಿ, ಇಲ್ಲಂದ್ರೂ ಕೂಡ ಮೈತ್ರಿಯಲ್ಲಿ ಕೂಡ ಬರ್ತೀವಿ, ಮುಖ್ಯಮಂತ್ರಿ ನಾವೇ ಆಗ್ತೀವಿ. ಈ ಕರ್ನಾಟಕದ ರೈತರನ್ನು ಸಾಲದಿಂದ ಋಣಮುಕ್ತವಾಗಿ ಮಾಡ್ತೀವಿ, ಮಹಿಳೆಯರಿಗೆ ಮನೆಯಲ್ಲಿ ಕುಂತ್ಕೊಂಡು ಉದ್ಯೋಗ ಮಾಡುವಂಥ ಅವಕಾಶ ಮಾಡಿಕೊಡ್ತೀವಿ, ಯುವಕರಿಗೆ ಬೆಂಬಲ ನೀಡ್ತೀವಿ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೋ ಒಂದು ಕಡೆ ಕರ್ನಾಟಕದಲ್ಲಿ JDS ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಬಹುಮತನೇ ಕೂಡ ಸಿಗಲಿಲ್ಲ. 19ರಿಂದ 20 ಸ್ಥಾನಕ್ಕೆ ಬಂದು ನಿಂತರು. ಆದರೆ ಈ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದಲ್ಲಿ JDSನಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕರುಗಳಿಗೇನಿದ್ದಾರೆ ಅವರಿಗೆ ಈ ರಾಜ್ಯ ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ, ಮೀಸಲದಲ್ಲಿ ಬರುವಂಥ ರಿಸರ್ವ್ ಆಗಿ ಬರುವಂಥ ಒಂದು ಶಾಸಕರಿಗೆ ಅನುದಾನದಲ್ಲಿ ಕೂಡ ಇವರಿಗೆ ಕೊರತೆಗಳನ್ನು ಮಾಡ್ತಾ ಇದ್ದಾರಾ, ಈ ಶಾಸಕರುಗಳು ಹೆಚ್ಚುವರಿ ಅನುದಾನಕ್ಕೆ ಅವಕಾಶ ಸಿಗ್ತಾ ಇದೆಯಾ, ಅಥವಾ ಗ್ಯಾರಂಟಿ ನೆಪದಿಂದಲೇ ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ಗಳನ್ನು ಆಗ್ತಾ ಇಲ್ವಾ, ಮತ್ತು 2.5 ವರ್ಷದಲ್ಲಿ ಶಾಸಕರುಗಳನ್ನು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಸಾಧನೆಗಳನ್ನು ಏನು ನುಡಿದಂತೆ ನಡೆದುಕೊಂಡ್ರ ಶಾಸಕರುಗಳು ರಾಜ್ಯ ಸರ್ಕಾರ ನಡೀತಾ ಇದೆಯಾ ಅಥವಾ ಇವರಿಗೆ ವಿಫಲಗಳನ್ನು ಆಗಿದ್ವೆ, ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ವರ್ಕ್ಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಒಳ್ಳೆಯವರಾಗಿದ್ದಾರೆ, ರಾಜ್ಯ ಸರ್ಕಾರನೇ ಸರಿಯಾಗಿಲ್ಲ, ರಾಜ್ಯ ಸರ್ಕಾರನೇ ನಮಗೆ ಅನುದಾನ ಕೊಡ್ತಾ ಇಲ್ಲ, ಶಾಸಕರಿಗೆ ಏನು ಮಾಡಬೇಕು, ಆದರೆ ನಮ್ಮ ಶಾಸಕರುಗಳು ನಮ್ಮನ್ನು ಬಿಟ್ಟು ಅಲಗಲಿಲ್ಲ, ನಮ್ಮ ಶಾಸಕರು ನಮ್ಮ ಬಿಟ್ಟು ಎಲ್ಲೂ ಕೂಡ ಹೋಗಲಿಲ್ಲ, ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ದಾರೆ, ನಾವು ಕರೆದ್ರೆ ಒಂದು ಫೋನ್ ಕಾಲು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂಥ ಎಲ್ಲ ವಿಷಯಗಳನ್ನು ಕುಡಿಕಣ ಮಾಡುತ್ತಾ ಇಂದು ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಕಿತ್ತೂರು ಕರ್ನಾಟಕ ಭಾಗದ JDS ಜಾತ್ಯತೀತ ಜನತಾದಳ ಪಕ್ಷದ ಶಾಸಕರಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ವಿಜಯಪುರ ಲೋಕಸಭಾ ಕ್ಷೇತ್ರದ ದೇವರಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ ದೇವರಹಿಪ್ಪರಗಿ ಮತದಾರರ ಹೃದಯದ ಮತ್ತು ಮನಸ್ಸಿನ ಮತ್ತು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜುಗೌಡ
ಪಾಟೀಲ್ ಅವರು ಇಂದು ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿ ಸರ್, ನಾವು ಚೆನ್ನಾಗಿದ್ದೀರಿ. ದೇವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ಸರ್, ಚೆನ್ನಾಗಿದ್ದೇನೆ ಸರ್. ಕ್ಷೇತ್ರದ ಮತದಾರರ ಹೃದಯ ಗೆದ್ದ ಶಾಸಕ ಅಂತ ಹೇಳಿದರೆ ನಮ್ಮ ಸರ್ವೆ ಟೀಮ್ ಮತ್ತು ನ್ಯೂಸ್ 43 ಇಂಡಿಯಾದಲ್ಲಿ ಬಂದಿರತಕ್ಕಂತಂದರೆ ಅದು ರಾಜುಗೌಡ ಪಾಟೀಲ್ ಅವರು. ಇವೆಲ್ಲ ಪೂರ್ವಕವಾಗಿ ನಾನು ಮಾತನಾಡೋಕ್ಕಿಂತ, ನನ್ನ ರಾಜಕೀಯ ವಿಷಯಕ್ಕೆ ಬರೋದಕ್ಕಿಂತ ಪೂರ್ವಕವಾಗಿ ಸ್ವಲ್ಪ ನಿಮ್ಮ ಜೀವನ, ಬಡ ಕುಟುಂಬ, ಡೌನ್ ಗ್ರಾಮ ಪಂಚಾಯತಿಂದ ಬಂದಿರತಕ್ಕಂಥವ್ರಿಗಿಂತ ಒಂದು ಭೂತದಿಂದ ಬಂದಿರತಕ್ಕಂಥವ್ರು, ಹೇಗೆ ಎಲ್ಲಿಂದ ಜೀವನ ಸ್ಟಾರ್ಟ್ ಆಯಿತು ಸರ್ ನಿಮ್ಮದು? ಸರ್ ಏನಿಲ್ಲ, ನಾವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ದಿಂದ ಬಂದಂಥ ಫ್ಯಾಮ್ಲಿ. ಯಾಕಂದ್ರೆ ನಮ್ಮ ಗ್ರ್ಯಾಂಡ್ ಫಾದರ್ 2 ಸತಿ MLA, ಆಮ್ಯಾಗ ನಮ್ಮ ಮದರ್ ಫಾದರ್ 6 ಟರ್ಮ್ MLA ಬಸವನ ಬಾಗೇವಾಡಿ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ದಿಂದನೇ ಬಂದಂಥವ್ರು ನಾವು. ಮತ್ತು ನಮ್ಮ ಫ್ಯಾಮ್ಲಿ ಯಾವಾಗೂ ಅಗ್ರಿಕಲ್ಚರ್ ಡಿಪೆಂಡೆಂಟು. ಮೊದಲಿನ ರಾಜಕಾರಣ ಹೆಂಗಿತ್ತು ಅವಾಗೆಲ್ಲ ನಮ್ಮ ಹಿರಿಯರು ಇವತ್ತಿನ ದಿವಸ ಈ ದುಡ್ಡು ಗಿಡ್ಡು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ದೇವ್ರ ದಯದಿಂದ ನಮ್ಮ ದೊಡ್ಡ ಫ್ಯಾಮ್ಲಿನೇ. ಆದರೆ ಎಲ್ಲ ಕಾಲಾಂತರವಾಗಿ ಹಾಕೋದು ಬಂದ್ವಿ. ನಂದು BSc ಡಿಗ್ರಿ ಮುಗಿದ್ಮೇಲೆ 2000ನಲ್ಲಿ ಮ್ಯಾರೇಜ್ ಆಯಿತು. ಆಮ್ಯಾಗ ಗ್ರಾಮ ಪಂಚಾಯತಿಗೆ ಅನ್ಅಪೋಸಾಗಿ ಆಯ್ಕೆ ಮಾಡಿದರು. ಬಟ್ ಕೆಲವೊಂದು ಕಾರಣದಿಂದ ರಿಸೈನ್ ಮಾಡಿದ್ದು ನಾನು. ರಿಸೈನ್ ಮಾಡಿ 2000ನಲ್ಲಿ ಮತ್ತು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬಂತು. ಅವಾಗ ಇಂಡಿಪೆಂಡೆಂಟ್ ಕಾಂಟೆಸ್ಟ್ ಮಾಡಿ ಗೆದ್ದೆ. ಆಮ್ಯಾಗ 2005ದಿಂದ 10 ZP ಇದ್ದೆ, ಅದು BJP ಪಾರ್ಟಿಯಿಂದ ಗೆದ್ದೆ. ಆಮ್ಯಾಗ ತಮಗೆಲ್ಲ ಗುರ್ತಿರುವ ಹಾಗೆ ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷವೂ ಇದ್ದೆ, ನಮ್ಮ ಸೊಸೈಟಿ ಅಧ್ಯಕ್ಷನೂ ಆಗಿದ್ದೆ. ಆಮ್ಯಾಗ ಅದು ಮುಗಿದ ತಕ್ಷಣ ನಾ ಈವ್ನಿಂಗ್ ಕಾಲೇಜ್ ಡೇನಾಗ ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟು ಇದ್ದೆ ನಾನು, ನಮ್ಮ ಬಿಜಾಪುರ ಅಗ್ರಿ ಕಾಲೇಜ್ದು. ಅದಾದಮೇಲೆ ಮುಂದೆ 10ರಿಂದ ಮುಂದೇನು 13 ಚುನಾವಣೆ ಬಂತು. ನಮ್ಗೆ BJP ಟಿಕೆಟ್ ಸಿಗಲಿಲ್ಲ. ಯಡಿಯೂರಪ್ಪ ಅವರು KJP ಮಾಡಿದರು. ಅವಾಗ ಕೂಡ ಸ್ಪರ್ಧೆ ಮಾಡಿದ್ರು. ಅವಾಗ ಹೋಗಿ KJPಯಿಂದ ಸ್ಪರ್ಧೆ ಮಾಡಿ ಜಿಲ್ಲೆಯೊಳಗೆ ಹೈಯೆಸ್ಟ್ ಮತ ಪಡೆಯುವಂಥ ಕೆಲಸ ಆಯಿತು. 25,000 ಓಟ್ಗಳು ತೊಗೊಂಡು. ಅದಾದ್ಮೇಲೆ ಮತ್ತೆ ಯಡಿಯೂರಪ್ಪರು BJP ಜೊತೆ ಹೋದರು. ಹೋದಾಗ ನನಗೆ BJP ಟಿಕೆಟ್ ಸಿಗ್ತೈತೆ ಅನ್ನೋ ನಿರೀಕ್ಷೆ ಇತ್ತು, ಸಿಗಲಿಲ್ಲ. ಅವಾಗ ಕುಮಾರಸ್ವಾಮಿಯವರು ನನ್ನನ್ನು ಕರೆದು ನಿನಗೆ ನಾ ಟಿಕೆಟ್ ಕೊಡ್ತೀನಿ ಅಂಥೇಳಿ ಒಂದು ಮಾತನ್ನು ಹೇಳಿದ್ರು. ಹೇಳಿದಾಗ ಕುಮಾರಸ್ವಾಮಿಯವರಿಗೆ ನಾ ಏನು ಹೇಳಿದೆ, ನೀವು ಟಿಕೆಟ್ ಕೊಡ್ತೀರಿ ನಾನು ನಿಂತೆ ಅಂದ್ರೆ ಚುನಾವಣೆ ಮಾಡೋರು ನಮ್ಮ ಕಾರ್ಯಕರ್ತರು, ನನ್ನ ಜನ, ನನಗೊಂದು ವಾರ ಕಾಲಾವಕಾಶ ಕೊಡ್ರಿ, ನನ್ನ ಜನಕ್ಕೆ ನಾ ಕೇಳ್ತೀನಿ, ಅವ್ರು ಪರ್ಮಿಷನ್ ಕೊಟ್ಟರೆ ನಿಂತ್ಕೋತೀನಿ, ಇಲ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಆಯಿತು, ಟೈಮ್ ತೊಗೊಂಡು ನೀನು 1 ವಾರ ತಂದು. ಅವಾಗ ನಾನು ಕ್ಷೇತ್ರಕ್ಕೆ ಬಂದು ಎಲ್ಲ ಪ್ರಮುಖ ನಾಯಕರು ಸೇರಿಸಿ ಹಿಂಗಂತೂ ಆಗ್ಯದ, BJP ಟಿಕೆಟ್ ಅಂತೂ ಸಿಗಂಗಿಲ್ಲ ನನಗೆ, ಒಂದು JDS ಕುಮಾರಣ್ಣ ಕೇಳ್ಯಾರ ಹೋಗಬೇಕು ಏನು ಅಂತ. ಅವಾಗೆಲ್ಲ ಜನ ಅಭಿಪ್ರಾಯ ಇಲ್ಲ, ನಾವು ಚುನಾವಣೆ ಮಾಡ್ತೀವಿ, ನೀವು ನಿಂತ್ಕೋರಿ ಅಂದರು. ಅಂದಮೇಲೆ ಒಂದು ದೊಡ್ಡ ಸಮಾವೇಶ ಮಾಡಿ ವಿತ್ B.Pharmನೇ ಪಾರ್ಟಿಗೆ ಜಾಯ್ನ್ ಆದೆ ನಾನು. ಅವಾಗ ಚುನಾವಣೆಯಲ್ಲಿ JDSದಿಂದ ನೀನೇನು ಎಷ್ಟು ಓಟು ತೊಗೋತಿ, ನೀನು ಡೆಪಾಸಿಟ್ ಹೋಗ್ತದ, JDS ಇದ್ದಿದ್ದು ನಡಳಿಯವರೇ ಬಿಟ್ಟು ಹೋಗ್ಯಾರ, ಈ ಥರ ಎಲ್ಲ ಚಾಲು ಆಯಿತು. ಆದರೂ ಸಹಿತ ಆ ಚುನಾವಣೆ ನಾ ಸೋತಿದ್ದು ಬರೀ 3,000. ಗೆದ್ದ ಕ್ಯಾಂಡಿಡೇಟು 48 ತೊಗೊಂಡ್ರು, ನಾನು 45,000. 2018ರಲ್ಲಿ ನಿಮ್ಮ ಪ್ರಥಮ JDS ಚುನಾವಣೆ. ಪ್ರಥಮ JDS. ಅದಾದಮೇಲೆ ನಾನು JDS ಸಂಘಟನೆ ಮಾಡ್ಕೊಂಬಂದೆ. ಜನ ಜೊತೆ ಬೆರೆತು ಕೆಲಸಗಳನ್ನು ಮಾಡಿ ಅಡ್ಡಾಡಿಕೊಂಡು ಎಲ್ಲ ಮಾಡಿಕೊಂಡು ಬಂದಾಗ ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ಜನ ಆಫರ್ ಕೊಟ್ರು ನಮ್ಗೆ. ಹೆರಂಗೆ ಬಿಡ್ಸೋದೇನು ಬೇಡ, ನಿನ್ನ ಫಂಡಿಂಗು ಮಾಡ್ತೀವಿ, ನಿನ್ನ ಹತ್ರ ದುಡ್ಡಿಲ್ಲ, ನಾವು B.Pharm ಕೊಡ್ತೀವಿ, ಬಾ ಹಂಗೆ ಹಿಂಗೆ ಕರೆದು.
ಆದ್ರೆ ನಾನು ಒಂದೇ ಮಾತು ಹೇಳಿದೆ, ನಾನು ಪ್ರಿನ್ಸಿಪಲ್ ಮನುಷ್ಯ ಅದೀನಿ. ನನ್ನ ಕಷ್ಟ ಕಾಲದಾಗ ಕುಮಾರಣ್ಣ ಕರೆದು ನನಗೆ ಬಿ ಫಾರ್ಮ್ ಕೊಟ್ಟು ಹೆಲ್ಪ್ ಮಾಡ್ಯಾರ. ಅವ್ರನ್ನ ಬಿಟ್ಟು ಬರೋಕೆ ನಂಗೆ ಮನಸ್ಸಿಲ್ಲ. ಸೋಲಿಗೆದಿಲ್ಲ, ನಾ ಇಲ್ಲೇ ಇರ್ತೀನಿ, ಇಲ್ಲಿಂದ ಚುನಾವಣೆ ಮಾಡ್ತೀನಿ ಅಂತೇಳಿ. ಅವಾಗ ಮತ್ತು 23 ಚುನಾವಣೆಯಲ್ಲಿ ಜನ ಎಲ್ಲ ಆಶೀರ್ವಾದ ಮಾಡಿ 20,000 ಮತದಿಂದ ಗೆಲ್ಲಿಸಿದ್ರು ನನಗೆ. ಸರಿ ಸರ್, 2023 ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡಿದ್ರಿ, ಅಂದರೆ 2ನೇ ಬಾರಿ JDS ಇಂದ ಸ್ಪರ್ಧೆ ಮಾಡಿದ್ರಿ. ಮಾಡಿದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಹವಾ, ಒಂದು ಕಡೆ BJPಯ 40% ಪೇ CM ಅಂತೇಳಿ ಅದೊಂದು ಹವಾ ಕಾಂಗ್ರೆಸ್ನವ್ರು ತೊಗೊಂಬಂದರು. ಎಲ್ಲ ಕಡೆ QR ಕೋಡ್ ಹಚ್ಚಿದ್ರು. ಮತ್ತು ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾವ್ರು, ಬಸ್ ಫ್ರೀ ಅಂದ ತಕ್ಷಣ ಎಲ್ಲ ಮಹಿಳೆಯರ ಮುಖವನ್ನು ಕೂಡ ಕಾಂಗ್ರೆಸ್ ಕಡೆ ಆಗಿಬಿಡ್ತು. ಮತ್ತೊಂದು ಕಡೆ JDSನಲ್ಲಿ ಕುಮಾರಸ್ವಾಮಿ ಅವರು ಪಂಚ್ ಯೋಜನೆಗಳಂಥೇಳಿ ರಾಜ್ಯದಾದ್ಯಂತ ಯಾತ್ರೆಗಳನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ ಗ್ಯಾರಂಟಿ ಟಾಪ್ ಹವಾ, ಪಂಚ್ ಯೋಜನೆ ಹವಾ ಏನು ನಿಮಗೆ ಅಷ್ಟು ಬೆನಿಫಿಟ್ ಆಗಲಿಲ್ಲ. ಹಾಗಾಗಿದ್ರೆ ಈ ಭಾಗದಲ್ಲಿ ಒಂದು 10 ಶಾಸಕರಾದರೂ ಬರಬೇಕಿತ್ತು. ಈ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕೂಡ ಬರಬೇಕಾಗಿತ್ತು. ಆದರೆ ನೀವೊಬ್ಬರು ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಇಂಡಿಯಿಂದ BD ಪಾಟೀಲ್ರು, ಅವರು ಕೂಡ 2 ಬಾರಿ ಡಿಫೀಟ್ ಆಗಿರ್ತಕ್ಕಂಥವ್ರು. ಪಾಪ ಅವರು ಕೂಡ ಹತ್ತಿರದಲ್ಲಿ ಸೋತಿದ್ದಾರೆ. ಅಂಥ ಸಂದರ್ಭದಲ್ಲಿ ಇಲ್ಲಿ JDS ಪಕ್ಷದ ಬೆಂಬಲ ಅಥವಾ JDS ಪಕ್ಷದ ಸಪೋರ್ಟ್ ನಿಮ್ಗೆ ಸಿಗುತ್ತಾ, ಅಥವಾ ನೀವು 2 ಬಾರಿ ಪರಾಜಿತ ಆಗಿ 3ನೇ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಅನುಕಂಪ ನಿಮಗೆ ಕೈ ಹಿಡಿಯುತ್ತಾ, ಅಥವಾ ನಿಮ್ಮ ಮುಗ್ಧತನನೇ ನಿಮಗೆ ಕೈ ಹಿಡಿತಾ ಸರ್? ಅನುಕಂಪ, ಅದ್ರ ಜೊತೆ ನನ್ನ ಸಂಪರ್ಕ, ಜನರ ಜೋಡಿ ಇರುವಂಥ ಒಡನಾಟ, ಅದ್ರ ಜೊತೆ ಎಲ್ಲರಿಗೂ ಒಂದು 2 ಸತಿ ಸೋತಾನ, ಇದೊಂದು ಸತಿ ಗೆಲ್ಸೂನು ಅಂತ ಅನುಕಂಪಿತ್ತು. ದೊಡ್ಡ ಅನುಕಂಪ. ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನ ಎಲ್ಲರೂ ಇದೊಂದು ಸತಿ ಅವಕಾಶ ಕೊಡೋಣ ಅನ್ನೋಂಥ ಭಾವನೆಯನ್ನು ಇತ್ತು. ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನನ್ನ ವಿಷಯನಾಗ ಕ್ಷೇತ್ರದಲ್ಲಿ ಸಾಮಾನ್ಯ ಜನರಿಗೂ ನಾನು ಚಿರಪರಿಚಿತ. ಅದೇ ರೀತಿ ನನ್ನ ನಿಲುವೇನಂದ್ರೆ, ಜಾತಿ ರಾಜಕಾರಣ ಇವತ್ತಿನ ತನಕ ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಮುಂದೂ ಮಾಡಿಲ್ಲ, ನಮ್ಮ ಮಂತನದ ಇತಿಹಾಸನಲ್ಲೇ ಇಲ್ಲ. ನಾವು ಎಲ್ಲರಿಗೂ ಅಪ್ಕೊಂಡು ಹೋಗುವಂಥ ಜನ. ಮತ್ತೇನು OBC ವೋಟ್ ಬ್ಯಾಂಕ್ ಏನಿತ್ತು, ಈಗ OBC ಅಂದ ಕೂಡಲೇ ಎಲ್ಲ ಕಾಂಗ್ರೆಸ್ ವೋಟ್ ಬ್ಯಾಂಕ್. ಬಟ್ OBC ವೋಟ್ ಬ್ಯಾಂಕ್ ಇಲ್ಲಿ ನನ್ನ ಕೈ ಹಿಡ್ತದೆ. ನಾನು ಸಾಕಷ್ಟು ಕಡೆ ಹೇಳ್ತಿದ್ದೆ, OBC ವೋಟ್ಸ್ ಯಾವರೆ ತೊಗೋಬೇಕಂದ್ರೆ ಅದು ನಾ ಮಾತ್ರ ರಾಜುಗೌಡ ಪಾಟೀಲ್. ಎಸ್. ಯಾಕಂದ್ರೆ ಸರ್ವೇ ಸಾಮಾನ್ಯ ಒಂದೊಂದು ಪಾರ್ಟಿಗೆ ಒಂದೊಂದು ವೋಟ್ ಫಿಕ್ಸ್ ಇರ್ತವೆ. ಕಾಂಗ್ರೆಸ್ಸಿಗೆ ಮುಸ್ಲಿಂ ವೋಟ್ಸು, ಕಾಂಗ್ರೆಸ್ಸಿಗೆ ಕುರುಬರು ವೋಟು, ಕಾಂಗ್ರೆಸ್ಸಿಗೆ ಹೀಗೆ ದಲಿತರ ವೋಟು, ಈ ಥರ. ಆದರೆ ನನ್ನ ವಿಷಯನಾಗ ಪಾರ್ಟಿಗಿನ್ನ ರಾಜುಗೌಡಿಗೆ ಎಲ್ಲ ಸಮಾಜದವ್ರು ವೋಟ್ ಮಾಡಿ, ಪೂಜಾರು, ನಾವು ಇಲ್ಲಿ ಕುರುಬರು ಸಮಾಜದವ್ರಿಗೆ ಪೂಜಾರುಗಳು, ಅವರು ನನಗೆ ವೋಟ್ ಮಾಡ್ಯಾರ. ಮುಸ್ಲಿಮ್ಸು ಮಾಡ್ಯಾರ. ಸಣ್ಣ ಸಣ್ಣ ನೀವೇನು ಸಮಾಜ, ದಲಿತ ಸಮಾಜಗಳು, ಬಂಜಾರ ಸಮಾಜ, ಎಲ್ಲರೂ ವೋಟ್ ಮಾಡ್ರಿ. ಮತ್ತು ಎಲ್ಲ ಸಮಾಜದವರು ವೋಟ್ ಮಾಡಿದ್ರೇ 20,000 ಲೀಡ್ ಆಗ್ಬೇಕಾದ್ರೆ. ಹೌದು ಹೌದು ಹೌದು. ಸಿಂಗಲ್ ಒಂದು ಕಡೆಯಿಂದ ಆದರೆ ಆಗಲ್ಲ. OBC ವೋಟ್ಸ್ ಏನದಾವು ನಮ್ಮ ಕ್ಷೇತ್ರದಲ್ಲಿರುವಂಥ ಎಲ್ಲರೂ ಸಪೋರ್ಟ್ ಮಾಡಿ. ಸರಿ, ಹಾಗಾದರೆ ನಮ್ಮ ಇದರಲ್ಲಿ ಅನುಕಂಪದ ಮುಂದೆ ಯಾವ ಗ್ಯಾರಂಟಿನೂ ಏನೂ ಮಾಡ್ಕೊಂಡಿಲ್ಲ. ಅದೇ ರೀತಿ ನಾನು JDS ಮೀಟಿಂಗ್ನಾಗ ನಮ್ಮೆಲ್ಲ ವರಿಷ್ಠರು ಒಂದು ಮೀಟಿಂಗ್ ಕರೆದಿದ್ರು. ಅವಾಗ ಹೇಳಿದೆ ನಾನು, ಗ್ಯಾರಂಟಿ ಹೊರತು ಬೀಳಂಗೆ ಕಾಣ್ತದೆ ನಮ್ಮ ಪಾರ್ಟಿಗೆ. ಅವರೆಲ್ಲ ಮಹಿಳಾ ಕಾರ್ಯಕರ್ತರು ಆಧಾರ್ ಕಾರ್ಡ್ ಇಸ್ಕೋದು, ಆಧಾರ್ ಕಾರ್ಡ್ ಕೊಟ್ಟು ನೀವು ಕಾಂಗ್ರೆಸ್ ಕೋಟ್ ಹಾಕಿದರೆ ನಿಮ್ಗೆ 2,000 ಕೊಡ್ತೇವೆ, ಈ ಥರ ನಾನು ಹೇಳಿದೆ. ಬಟ್ ನಮ್ಮ ನಾಯಕರು ಅದ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಕೆಲವೊಂದು ನಮ್ಮ ರಾಜ್ಯ ನಾಯಕರು ಏನ್ರಿ ಹೇಳ್ತೀನಿ ಹಂಗೆ ಹೆಂಗೆ ಅಂದರು. ಆದ್ರೆ ಈಗ ಒಪ್ಕೋತಾರವ್ರು ನಾ ಹೇಳಿದ ಸತ್ಯ ಅಂತ. ನಾ ಅವಾಗೂ ಹೇಳಿದೆ, ನನ್ನ ಕ್ಷೇತ್ರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ನನ್ನ ಕ್ಷೇತ್ರದ ನಾನು ಮಾಡ್ಕೋತೀನಿ, ಬಟ್ ಈ ಥರ ಹೊಂಟದ ಅಂತೇಳಿ. ಎಸ್, ಹಾಗಾದರೆ ನಿಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಯಿಂದ ಏನು ಎಫೆಕ್ಟ್ ಆಗಲಿಲ್ಲ. ಇಲ್ಲಿ ಅನುಕಂಪ ಅನ್ನೋದಕ್ಕಿಂತ ರಾಜುಗೌಡ್ರವರ ಈ ಕ್ಷೇತ್ರದ ನಡವಳಿಕೆ, ರಾಜುಗೌಡ್ರವರದ ಈ ಕ್ಷೇತ್ರದಲ್ಲಿ ಇಟ್ಟಿರ್ತಕ್ಕಂಥ ಅಭಿಮಾನ ಮತ್ತು ರಾಜುಗೌಡರು ಮತ್ತು ಅನ್ನೋದಕ್ಕಿಂತ ರಾಜುಗೌಡರ ಫ್ಯಾಮಿಲಿನೇ ನಿಮಗೆ ಕೈ ಹಿಡಿದಿರ್ತಕ್ಕಂಥ ಆ ಸಂದರ್ಭದಲ್ಲಿ.
ಸರಿ ಸರ್, ನಾನು ಇಲ್ಲಿಂದ ಸ್ವಲ್ಪ ಹಿಂದ್ಗಡೆ ಹೋಗ್ತಾ ಇದ್ದೀನಿ. ತಾವು ಒಂದು ಡೌನ್ ಅರ್ತಿಂದ ಬಂದಂಥವ್ರು, ಅಂದರೆ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಕೂಡ ನೋಡ್ಕೊತ ಬಂದಂಥವ್ರು. ಅವಾಗ ನಿಮ್ಮ ಫ್ರೆಂಡ್ ಸರ್ಕಲ್ಲು ಬಡ ಕುಟುಂಬದಿಂದ ಇದ್ದಂಥವರು, ನೀವೊಂದು ರಾಜಕಾರಣ ಫ್ಯಾಮ್ಲಿಯಿಂದ ಬಂದಂಥವರು. ನಿಮ್ಮ ಅವಾಗಿನ ಫ್ರೆಂಡ್ಸು, ಈಗಿನ ನಿಮ್ಮ ಒಂದು ಫ್ರೆಂಡ್ಸ್ಗಳು ಯಾವ ರೀತಿ ನಿಮ್ಮನ್ನು ಬೆಂಬಲ ಮಾಡಿದರು? ನೀವು ಶ್ರೀಮಂತಪ್ಪ, ಶ್ರೀಮಂತ ಇಲ್ಲ ಸರ್, ನನ್ನ ವಿಷಯನಾಗ ನಿಮ್ಗೆ ಫ್ರ್ಯಾಂಕ್ಲಿ ಹೇಳ್ಬಿಡ್ತೀನಿ, ಶ್ರೀಮಂತರು ಬಡವರು ವ್ಯತ್ಯಾಸ ಅನ್ನೋದು ಇಲ್ಲೇ ಇಲ್ಲ. ಫಸ್ಟ್ ಥಿಂಗ್. ಎರಡನೇದು, ನಾ ದೊಡ್ಡ ಶ್ರೀಮಂತನೂ ಅಲ್ಲ, ನಿಮ್ಗೆ ಗೊತ್ತಿರಲಿ ಇವತ್ತಿಗೂ. ನಾನು ವೆರಿ ಸಿಂಪಲ್ ಮನುಷ್ಯ. ನನ್ನ ಪ್ರೀತಿಯವರು ಯಾವನೇ ಜಾತಿಯವಿರಲಿ, ಬಡವ್ರಿರಲಿ, ಶ್ರೀಮಂತಿರಲಿ, ಅದನ್ನು ಡಿಫ್ರೆನ್ಸ್ ಇಲ್ಲ. ನೀವು ಬೆಳಗ್ಗೆ ಬಂದ್ರೆ ನನ್ನ ಮನೆಯಾಗ ನೋಡ್ಬೋದು, ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಇವನ್ ನಿಮ್ಗೆ ಹೇಳ್ಬೇಕಂದ್ರೆ ಮಹಿಳೆಯರು ಸಹಿತ ಸೀದಾ ಬಂದು ಭೇಟಾಕ್ಕಾರ. ಅದಕ್ಕೆ ಅವ್ರಿಗೆ ಒಂದು ಅಪಾರವಾದಂಥ, ಯಾಕಂದ್ರೆ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗ ನನ್ನನ್ನು ನೋಡ್ಯಾರ. ನಾನು ಜನರ ಜೊತೆ ಇದ್ದವ, ಡೈಲಿ ನನ್ನೊಂದು ಸಿಸ್ಟಮ್ ಅದ. ನನ್ನ ಆಸೆ ಇತ್ತು MLA ಆದ ತಕ್ಷಣ ಡೈಲಿ ಮಾರ್ನಿಂಗ್, ಈಗ ನೀವು ಅನ್ಬೋದು ಆಫೀಸ್ ಕೆಲವೊಂದು ವಿರೋಧಿಗಳು ನನ್ನ ಟೀಕಾ ಮಾಡ್ತಾರೆ, ಆಫೀಸ್ ಮನ್ಯಾಗ ಯಾಕೆ ಮಾಡ್ಯಾರ. ಆದ್ರೆ ನನ್ನ ಕ್ಷೇತ್ರ 4 ತಾಲೂಕು ಬರ್ತದೆ. 4 ತಾಲೂಕು ಇರೋದ್ರಿಂದ 4 ತಾಲೂಕಿಗೆ ಸೆಂಟ್ರ್ ನನ್ನ ಊರಾಗುತ್ತೆ. ಮಧ್ಯದಲ್ಲಿ ಈ ದೇವ್ರಿಪ್ಪರಿಗೆ ಸೈಡ್ನವ್ರು ಬರಾಕೂ ಸಮೀಪ, ಬಾಗೇವಾಡಿ ತಾಲೂಕಿನವ್ರಿಗೆ ಬರಾಕು ಸಮೀಪ, ತಾಳಿಕೋಟೆಯವ್ರಿಗೆ ಬರಾಕೂ ಸೆಂಟ್ರ್, ಹಿಡ್ಗುಂದಿ ಬರಬೇಕು, ಹೌದು ಸೆಂಟ್ರ್. ದೊಡ್ಡ ಕ್ಷೇತ್ರ ನಾನು, 124 ಹಳ್ಳಿ, 31 ತಾಂಡ, 4 ತಾಲೂಕುಗಳು, 4 ತಾಲೂಕು. ಈ ಥರ ಇದ್ದಾಗ ಇದು ಸೆಂಟ್ರ್ ಆಗ್ತದೆ. ಮತ್ತು ನಾನು ದಿನ ಹಳ್ಳ್ಯಾಗ ಓಡಾಡಕ್ಕೂ ನನಗೂ ಅನುಕೂಲತೆ ಅದು. ಬಟ್ ಇನ್ನೇನು ಒಂದು ಇನ್ಕನ್ವೀನಿಯೆಂಟ್ ಅದ. ಏನು ಇನ್ಕನ್ವೀನಿಯೆಂಟ್ ಅಂದ್ರೆ ಮೇನ್ ರೋಡಿಗಿಲ್ಲ, ಊರಿಗೆ ಇಂಟರ್ನಲ್ ಬರಬೇಕು ಜನ. ಅದು ಒಂದು ಸಮಸ್ಯೆ ಅದ. ಅದಕ್ಕೆ ನಾನು ಪರಿಹಾರ ಕಂಡ್ಕೋಬೇಕಂತೇಳಿ ಅದೀನಿ, ಕಂಡ್ಕೋತೀನಿ. ಆದರೆ ಇವತ್ತಿನ ದಿವಸ ಬೆಳಗ್ಗೆ ಮುಂಜಾನೆ ಎದ್ದ ತಕ್ಷಣ ಯಾರೇ ಬರಲಿ, ಇವನ್ ನಾ ಬೆಂಗಳೂರಿಗೆ ಹೋದ್ರೆ ಕುಮಾರಸ್ವಾಮಿಯವರು 10 ಸತಿ ಹೇಳ್ತಾರೆ ನನಗೆ, ನೀ ಬೆಂಗಳೂರಿನಾಗಿರು MLA ಅಲ್ಲಿ, ನಿನ್ನ ಕ್ಷೇತ್ರದಾಗೆ ಇರ್ತೈತೆ. 2 ದಿನ ಒಂದು ಪ್ರತಿ ಕಮಿಟಿ ಮೀಟಿಂಗ್ ಇರ್ತದೆ. ಗುರುವಾರ ಹೋದ್ವಿ, ಆಫೀಷಿಯಲಿ ಕೆಲಸ ಮುಗಿಸ್ಕೊಳಕ್ಕೆ ಏನೋ ಒಂದು ಅರ್ಜೆಂಟ್ ಆಫೀಷಿಯಲಿ ಅಡ್ಡಾಡೋದು, ಆಫೀಷಿಯಲಿ ಕೆಲಸ ಇದ್ರೆ 2 ದಿನ 3 ದಿನ ಬಿಟ್ಟರೆ ಕ್ಷೇತ್ರದಾಗೆ ಇರ್ತೀನಿ. ಆಮ್ಯಾಗ ಕ್ಷೇತ್ರದಾಗ ಇಲ್ಲಿ ಜಿಲ್ಲೆಯಲ್ಲಿದ್ದಾಗ ಎಲ್ಲೇ ಹೋಗಲಿ ನಾನು ರಾತ್ರಿ 2 ಗಂಟೆ ಆದರೂ ಮನೆಗೆ ಬಂದು ಮನ್ಕೋತೀನಿ. ಬೆಳಿಗ್ಗೆ ಎದ್ದ ತಕ್ಷಣ 10 ಗಂಟೆಗೆ ಎಲ್ಲ ಜನರಿಗೆ ಗುರ್ತಿರ್ತದೆ. 10 ಗಂಟೆಗೆ ಬಂದ್ರೆ ಸಿಗ್ತಾರೆ. 10 ಗಂಟೆಗೆ ಬಂದಮೇಲೆ ಅವ್ರಿಗೆಲ್ಲರಿಗೆ ಭೇಟಿಯಾಗಿ ಕಷ್ಟ ಸುಖ ಕೇಳಿ, ಅದು ಹಾಕೋದು ಬಿಡ್ತದೆ ಸೆಕೆಂಡ್ರಿ. ನಾ ಅವ್ರಿಗೆ ಸ್ಪಂದಿಸಿ ಮುಂದೆ ನನ್ನ ಕಾರ್ಯಕ್ರಮಗಳಿಗೆ ಹೋಗುವಂಥ ಪದ್ಧತಿ. ಸರಿ, ಓಕೆ. ನಾನು ಈ ಕ್ಷೇತ್ರ ಕಡೆ ಬರ್ತಾ ಇದ್ದೀನಿ ಸರ್. ನಾನು ಕ್ಷೇತ್ರದಲ್ಲಿ ತಾವು ಬಂದಾಗಿಂದ ಗ್ಯಾರಂಟಿ ಒಂದು ಕಡೆ ಮೀಸಲು ಹಣದಲ್ಲೇ ನಿಮ್ಮನ್ನು ಕಡಿತಾ ಹೆಚ್ಚುವರಿ ಪಡೆದುಕೊಳ್ಳಬೇಕಂದ್ರೆ ಗ್ಯಾರಂಟಿ ಅನ್ನೋಂಥ ವಿಷಯಗಳನ್ನು ನಿಜವಾಗ್ಲೂ ಗ್ಯಾರಂಟಿ ಹೊಡೆತ ಕೊಟ್ಟಿದೆಯಾ ಸರ್ ನಿಮಗೆ ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ನೀವು ಶಾಸಕರಾದಾಗಿಂದ? ಸರ್, ನನಗೆ ಹೊಡೆತ ಅನ್ನೋಕ್ಕಿಂತ ಕಾಂಗ್ರೆಸ್ಸಿನ ಶಾಸಕರಿಗೆ ಸಾಕಷ್ಟು ಜನಕ್ಕೆ ಹೊಡೆದು ಬಿದ್ದು. ಫಂಡ್ಸ್ ಅವೈಲಬಿಲಿಟಿ ಇಲ್ಲ. ಜನರು ಕೆಲವೊಂದೆಲ್ಲ ಫಂಡ್ಸ್ ತಗೊಂಡ್ರೆ ಸರ್ಕಾರ. ಈಗ ಮೊದಲು ಒಂದೊಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲವೊಂದು ಸಬ್ಸಿಡಿ ಇರ್ತಿದ್ದು, ಕೆಲವೊಂದು ಫಂಡ್ಸ್ ಇರ್ತಿದ್ವು. ಅವಾಗ ಜನರಿಗೆ ಕೊಡೋಕೆ ಅನುಕೂಲತೆ ಇತ್ತು. ಅವನ್ನೆಲ್ಲ ವಿಡ್ರಾ ಮಾಡ್ಕೊಂಡ್ರೆ. ಮತ್ತೀಗ ನಾವು ಆಡಳಿತ ಪಕ್ಷದವ್ರು ಅಲ್ಲ, ವಿರೋಧ ಪಾರ್ಟಿಯಲ್ಲಿ ಇದ್ಕೊಂಡು ಕೆಲಸ ಮಾಡಬೇಕು. ನಮ್ಮ ಫಂಡ್ ಅಂದ್ರೆ ಏನು? ಭಾಳ ಅಂದರೆ MLAಗೆ 2 ಕೋಟಿ ರೂಪಾಯಿ ಬರುತ್ತೆ. PWD ಅವರು ಕಾಂಗ್ರೆಸ್ನವ್ರಿಗೆ 25 ಕೋಟಿ ಕೊಟ್ಟರೆ ನಮ್ಗೆ 10 ಕೋಟಿ ಕೊಡ್ತಾರೆ. 10-15 ಅರ್ಧ 50%. ಇನ್ನು ಸತೀಶ್ ಜಾರಕಿಹೊಳಿ ಅಷ್ಟರ ಕೊಟ್ಟರೆ. ಮೊದಲು ಒಂದು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟರು ಎಲ್ಲ ಕಾಂಗ್ರೆಸ್ಸಿನ ಶಾಸಕರಿಗೆ 25 ಕೋಟಿ. ನಾವು ರಘುವೀರ್ ಸತ್ಯ ಲೆಟ್ರ್ ಕೊಟ್ಟಿವಿ, 10 ಸತ್ಯ ಹೋದ್ವಿ, ಕುಮಾರಸ್ವಾಮಿ ಅವ್ರ ಕಡೆಯಿಂದ ಹೇಳಿಸಿದ್ವಿ, ಎಲ್ಲ MLA ನೀವು ಹೋಗ್ಬಿಟ್ಟಾರೆ, 1 ರೂಪಾಯಿನೂ ಬರಲಿಲ್ಲ. ಮೊನ್ನೆ ಏನು ಕಾಂಗ್ರೆಸ್ನವ್ರಿಗೆ 50 ಕೊಟ್ಟರು, ನಮಗೇನು 25 ಕೊಡ್ರಿ ಅಂತ ಮೊನ್ನೆ 15ನೇ ತಾರೀಕಿಗೆ ಆರ್ಡ್ರ್ ಮಾಡ್ರೆ. ಈಗಾಗಲೇ ಯೋಜನೆ ಕಳಿಸ್ವಿ. ಬಟ್ ಇಂಥ ಪರಿಸ್ಥಿತಿಯೊಳಗೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಲ್ಲ ಅಂದರೆ, ಆಮ್ಯಾಗ ನಾನು ಈಸಿ ಅವೈಲೇಬಲ್ ಇರೋದ್ರಿಂದ ನನ್ನ ಹತ್ರ ಬೇಡಿಕೆ ಜಾಸ್ತಿ. ಯಾಕಂದ್ರೆ
ಸರ್ವೇ ಸಾಮಾನ್ಯ ಮನುಷ್ಯನು ಡೈರೆಕ್ಟಾಗೆ ಬಂದು ಭೇಟಿ ಆಗುವಂಥ ಪದ್ಧತಿ ಐತಿಲ್ಲಿ. ಒಬ್ಬ ಸಾಮಾನ್ಯ ಮನುಷ್ಯನು ಬಂದು ಡೈರೆಕ್ಟ್ ಕೇಳ್ತಾನೆ, ಇಷ್ಟಿಟ್ಟು ಹುಡುಗರು ಸಹಿತ ಬಂದು ಮಾತಾಡಿಸಿ ಹೇಳಿ ಹೋಗ್ತಾರೆ. ಈ ಥರ ಇದ್ದಾಗ, ಯಾಕಂದ್ರೆ ನನಗೆ ಲಾಸ್ಟ್ ನೀವು ಎಲ್ಲಿ ಹೋದ್ರು ಸಹಿತ ಮಕ್ಕಳು ನಾನು ಚುನಾವಣೆ ಮಾಡ್ರಿ, ಸಣ್ಣ ಮಕ್ಕಳು, ಸಣ್ಣ ಹುಡುಗರು, ಅವರು ತಮ್ಮ ಖುಷಿಯಿಂದ. ಅದಕ್ಕೆ ಆ ಥರ ಇರೋದ್ರಿಂದ ಸ್ವಲ್ಪ ಕಷ್ಟನೇ ನನಗೆ ತಮ್ಮ ಗುರ್ತಿರಲಿ. ಯಾಕಂದ್ರೆ ಜನರಿಗೆ ನೇರವಾಗಿ ಸಿಗೋದ್ರಿಂದ ಸಾಕಷ್ಟು ಬೇಡಿಕೆಗಳು ಹೆಚ್ಚಾಕವು. ಬಟ್ ಮೂಲಭೂತ ಸೌಕರ್ಯಗಳು ನೀರಿಂದ ಇರ್ಬೋದು, ಕೆಲವೊಂದು ಶೌಚಾಲಯಗಳಿರ್ಬೋದು, ಕೆಲವೊಂದು ಸ್ಕೂಲ್ ಬಿಲ್ಡಿಂಗ್ಸು, ರೋಡ್ಸು ಎಷ್ಟು ಸಾಧ್ಯದ ಆದ್ಯತೆ ಮೇರೆಗೆ ಮಾಡತ್ತೀನಿ. ಅದೇ ರೀತಿ ನನ್ನ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ನಾಯಕರಿಗೆ ಮನವಿನೂ ಮಾಡೀನಿ. ನಾನು ನಿಮ್ಮ ಊರಾಗ ಇಂಪಾರ್ಟೆಂಟ್ ಇರುವಂಥದ್ದು 1 ಅಥವಾ 2 ಕೆಲಸ ಹೇಳ್ರಿ, ಏನರ ಗುದ್ದಾಡಿ ಮಾಡಿಸ್ತೀನಿ. ಬಟ್ ನೀವು 10 ಕೆಲಸ ಹೇಳಿದ್ರೆ ಮಾಡುವಂಥ ಪರಿಸ್ಥಿತಿ ಇಲ್ಲ. ನಿಮ್ಮ ಸಹಕಾರ ಪ್ರೀತಿ ಇರಲಿ, ಪರಿಸ್ಥಿತಿ ವಜ್ಜದ, ಭಾಳ ನಿರೀಕ್ಷೆ ಇಟ್ಕೊಂಡು ನೀವು ಗೆಲ್ಸಿರಿ. ನಿಮ್ಮ ಸೇವಾ ಮಾಡೋದು ನನ್ನ ಧರ್ಮ ಅದ, ಕರ್ತವ್ಯ. ನಾನೇನು ಬಿಡೆ ಮಾಡೋಂಗಿಲ್ಲ, ಕರ್ತವ್ಯ ಅದ. ಬಟ್ ಪರಿಸ್ಥಿತಿ ಆ ಥರ ಇಲ್ಲ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ತೀನಿ. ಕೆಲವೊಂದು ವಿರೋಧಿಗಳು ನನಗೆ ಯಾರು ಓಟ್ ಹಾಕಿಲ್ಲ, ಅವ್ರು ಟೀಕಾ ಮಾಡ್ತಾರೆ. ಸರಿ, ಕೆಲವೊಬ್ಬರು ಸುಮ್ಮನೆ ಅವ್ರು ಏನು ಮಾಡಿದ್ರು ಟೀಕಾ ಮಾಡ್ತಾರೆ. ಆದರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನರು ನಾಡಿ ಬಿಡ್ತಂದ್ರೆ ಒಂದು ಅಪೇಕ್ಷೆ ಇತ್ತು, ನಮಗೆ MLA ಈಜಿ ಸಿಗಬೇಕು, ನಾವು ಫೋನ್ ಮಾಡಿದರೆ ಫೋನ್ ಎತ್ತಬೇಕು. ಈ ಥರ ಕೆಲವೊಂದು ಸತಿ ಬೇಸಿಗೆಯಲ್ಲಿ ಕೆನಲ್ಗೆ ನೀರು ಬಿಡಿಸುವಂಥದ್ದು ಇರ್ಬೋದು, ಅವಾಗ ಜನರಿಗೆ ಅವಶ್ಯಕತೆ ಇತ್ತು. ಈಗ ಬುದಾಳ ಪೀರಾಪುರ ಏತ್ ನೀರಾವರಿಗೆ ಸಬ್ಲೆಟ್ಗಳು ಆಗ್ಬೇಕಾಗವು. ಆ ನಿಟ್ಟಿನಾಗ ನಾನು ಉಪಮುಖ್ಯಮಂತ್ರಿಯವ್ರಿಗೆ ಕನ್ವಿನ್ಸ್ ಮಾಡಿ, ಹಿಂದಿನ ಸರ್ಕಾರದಾಗ 1180 ಕೋಟಿ ಖರ್ಚು ಮಾಡಿ ಅವ್ರು ಯೋಜನೆ ಮಾಡ್ರೆ, ಪಕ್ಷ ಪಾರ್ಟಿ ನೋಡಬೇಡ್ರಿ, 50,000 ಎಕರೆ ನೀರಾವರಿ ಹಾಕದ, ಸಬ್ಲೆಟಿಗೆ ಎಲ್ಲ ಕೂಡಿ 150ರಿಂದ 180 ಕೋಟಿ ಬೇಕು. ನಮ್ಮ ರೈತರು ಬೇಡಿಕೆ ಅದ, ಅದಕ್ಕೆ DPR ಮಾಡಿಕೊಡ್ರಿ ಅನ್ನೋಂಥ ಮನವಿ ಕೊಟ್ಟಿದ್ದೆ. ಸುಳ್ಳು ಹೇಳಂಗಿಲ್ಲ, ಅವ್ರು ಸ್ಪಂದ್ಸ್ಯಾರ ನನಗೆ. ಆ್ಯಕ್ಚುಲಿ ಬೋರ್ಡಿಗೆ ತರಾಕ DPR ಮಾಡಕ್ಕೆ ಹಚ್ಚಿದ್ವಿ, ಎಸ್ಟಿಮೇಟ್ ಮಾಡಕ್ಕೆ. ಬಟ್ ಕೆಲವು ಜನರು ಹೆಂಗೂ ಕೆಲಸ ಆಕೈತೆ ಅಂದ ಕೂಡಲೇ ಸ್ಟ್ರೈಕ್ ಕೂತು ನಾವು ಮಾಡಿಸ್ವಿ ಅಂದರು. ಮತ್ತು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾನು ಮಾಡಿಸ್ಕೊಡ್ತೀನಿ ಅನ್ನೋಂಥ ಆಶ್ವಾಸನೆ ಕೊಟ್ಟರೆ ಮಾಡಿಸ್ಕೊಡ್ತಾರೆ. ಬಟ್ ಅಭಿವೃದ್ಧಿ ವಿಷಯನಾಗ ನಾನು ಪಕ್ಷಪಾತ ಯಾವುದೂ ನೋಡಂಗಿಲ್ಲ. ಇವತ್ತು ಕೆಲವೊಂದು ಸಚಿವರು ಒಳ್ಳೆಯವ್ರದ, ಯಾವ ಜಿನೇನ್ ಇರ್ತದೆ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ಸ್ವಲ್ಪ ಜನ ಸಚಿವರು ಸಹಾಯ ಮಾಡುವಂಥದ್ದು. ಯಾಕಂದ್ರೆ ನಾನು ಒಯ್ದಿದ್ದು ಯಾವುದು ವೈಯಕ್ತಿಕ ಒಯ್ಯಂಗಿಲ್ಲ, ಕ್ಷೇತ್ರದಲ್ಲಿ ಏನು ಇಂಪಾರ್ಟೆಂಟು ಜಿನೇನ್ ಇರ್ತದೆ. ನಾವು ವಿರೋಧ ಪಾರ್ಟಿಯಿಂದ ನಮ್ಗೆ ಓಟ್ ಹಾಕಿಲ್ಲ ಅಂದ್ ಮಂದಿ 20,000 ಗೆಲ್ಸ್ಯಾರ. ಮತ್ತು ಗೆಲ್ಸ್ಯಾರ ಅಂದ್ರೆ ನಾವು ಅವ್ರು ಕೆಲಸ ಮಾಡಬೇಕಾಗಿದ್ದು ನನ್ನ ಧರ್ಮ ಅದ. ನೀವು ಹೆಲ್ಪ್ ಮಾಡಿರಿ, ಈ ಥರ ಆಯ್ತತ್ತು. ಕೆಲವೊಂದು ನಾವು ಸಚಿವರಿಗೆ ಮನವಿ ಮಾಡಿದಾಗ ಕೆಲವೊಬ್ಬರು ಸ್ಪಂದ್ಸ್ಯಾರ, ಕೆಲವೊಬ್ಬರು ಸ್ಪಂದಿಸಿಲ್ಲ. ಈ 2.5 ವರ್ಷದಲ್ಲಿ ಮತ್ತು ಈ ಜಿಲ್ಲಾ ಉಸ್ತುವಾರಿಯವರ ಆತ್ಮೀಯತನದಿಂದ, ಅದೇ ಒಂದೇ ಜಿಲ್ಲೆಯವರು ಅಂತ ಹೇಳಿ, ಎಷ್ಟು ಬಜೆಟನ್ನು ತರೋದ್ರಲ್ಲಿ ತಾವು ಯಶಸ್ವಿ ಆಗಿ ಸರ್? ಇಲ್ಲಿ ಸರ್ ಅದನ್ನೆಲ್ಲ ನಾವು ಬಹಿರಂಗ ಪಡಿಸ್ಲಿಕ್ಕೆ ಆಗಂಗಿಲ್ಲ. ನಂದೊಂದು ಅಜೆಂಡಾ ಅದ. ಏನದ ಅಂದ್ರೆ, ನಾನು ಪಬ್ಲಿಸಿಟಿ ಬೇಕು, ನನಗೆ ಪಾಪ್ಯುಲಾರಿಟಿ ಬೇಕು, ನಾ ಮಾಡಿದೆ ಅಂತ ಹೇಳ್ಕೊಬೇಕನ್ನೋಂಥದ್ದೇನು ಇಲ್ಲ. ಕೆಲವೊಂದು ಅನಿವಾರ್ಯತೆ ಅದು. ಆದರೆ ಕ್ಷೇತ್ರಕ್ಕೆ ಜನರಿಗೆ ಏನು ನಮ್ಮ ಪ್ರೋಗ್ರೆಸ್ ಕಾರ್ಡ್ ನಾವು ಕೊಡಬೇಕಲ್ಲ 5 ವರ್ಷಕ್ಕೆ, ಅವಾಗ ಜನರು ತೀರ್ಮಾನ ಮಾಡ್ತಾರೆ. ಈಗ ಯಾವ ಊರಿಗೆ ಏನು ಮಾಡಬೇಕಾಗಿತ್ತು, ಏನು ಮಾಡೀನಿ ಬಿಟ್ಟೀನಿ, ಕೆಲವೊಂದು ಅನಿವಾರ್ಯತೆ ಐತಿ ರಾಜಕಾರಣದಾಗ. ಅರ್ಥ ಆಯ್ತು ನಮಗೆ. ಸರಿ, ಈ MB ಪಾಟೀಲ್ರು ಬೃಹತ್ ಮಧ್ಯಮ ಕೈಗಾರಿಕೆ ಸಚಿವರು ಕೂಡ ಆಗಿದ್ದಾರೆ. ನಿಮ್ಮ ಈ ಕ್ಷೇತ್ರದಲ್ಲಿ ಉದ್ಯೋಗದ ದೂರದೃಷ್ಟಿಕೋನ ಇಟ್ಕೊಂಡು ಯುವಕರು ಮತ್ತು ಈ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗೆ ವಲಸೆ ಹೋಗೋದ್ರಿಂದ, ಯಾಕಂದರೆ ನಮ್ಮ ಮಕ್ಕಳು ನಮ್ಮ ಮನೆ ಒಳಗಿರಬೇಕು ಅನ್ನೋದು ಎಲ್ಲರದ್ದು ಆಸೆ. ಆ ಭಾವನೆ ಮತ್ತು ಆ ದೂರದೃಷ್ಟಿಕೋನ ಇಟ್ಕೊಂಡು
ಈ ಭಾಗದಲ್ಲಿ ಒಂದು 2-3 ವಿಧಾನಸಭಾ ಪಕ್ಕದಲ್ಲಿ ಬರಬೇಕಾಗಿರ್ತಕ್ಕಂಥ ಒಂದು ಯಾವುದೋ ಇಂಡಸ್ಟ್ರಿ ತರೋದ್ರ ಬಗ್ಗೆ ಆಗಿರಲಿ, ಇಲ್ಲಿಯ ಸ್ಥಳೀಯ ಯುವಕರ ಬಗ್ಗೆ ಆ ಬೇಡಿಕೆಗಳನ್ನು ಪೂರೈಕೆ ಮಾಡಲಿಕ್ಕೆ ತಾವು ಯಾವ ರೀತಿ ಇದರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರ, ಯಾವತ್ತೂ ಪ್ರಯತ್ನ ಪಟ್ರ ಸರ್ ನೀವು? ಸರ್ ಇದ್ರ ಬಗ್ಗೆ ನಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದೇ ಆದಂಥ ಕನಸುಗಳನ್ನು ಇಟ್ಕೊಂಡಿದ್ವಿ. ಬಟ್ ಈಗ ಏನಾಗ್ಯದ ಹೆಲ್ಪ್ಲೆಸ್ ಅದೀವಿ ನಾವು. ಅದಕ್ಕೆ ಏನಾದ್ರು ಅವರು ಒಳ್ಳೆಯವರೇ ಅದಾರ, ಅವ್ರ ಬಗ್ಗೆ ನಮ್ದೇನು ಕಮೆಂಟ್ ಇಲ್ಲ. ಒಳ್ಳೆಯವರೇ ಅದಾರ, ಮಾಡ್ತಾರೆ. ಏನೋ ಜಿಲ್ಲೆಗೆ ಅಂತಂದ್ರೆ ಎಲ್ಲ ಕ್ಷೇತ್ರ ಅನ್ನೋಕ್ಕಿಂತ ಜಿಲ್ಲೆಗೆ ಒಂದು ಮಾಡಿದ್ರೆ ಈ ಕಡೆ ಭಾಗದ ಎಲ್ಲ ಜನರಿಗೆ ಅನುಕೂಲ ಆಕೈತನಂತ ಅಭಿಲಾಷೆನ ವ್ಯಕ್ತಪಡಿಸಿದ್ದೀನಿ. ಅವರು ಏನೋ ಮಾಡ್ತೀನಿ ಅಂದಾರ, ನಡೆದದ. ಅದಾದ್ಮೇಲೆ ಕೇಂದ್ರದಾಗ ನಮ್ಮ NDA ಸರ್ಕಾರ ಇರೋದ್ರಿಂದ, ಕುಮಾರಸ್ವಾಮಿ ಅವರು ಬೃಹತ್ ಮಧ್ಯಮ ಕೈಗಾರಿಕೆ ಸಚಿವರು ಇರೋದ್ರಿಂದ ಸಚಿವರು ಇರೋದ್ರಿಂದ ಸಾಕಷ್ಟು ಜನರು ಅದನ್ನು ವ್ಯಕ್ತಪಡಿಸ್ತಾರೆ, ನೀವು ಮಾತಾಡ್ತಾ ಇರ್ಬೋದಲ್ಲ ಅಂಥೇಳಿ. ಬಟ್ ಏನೈತಂದ್ರೆ ಅವ್ರಿಗೆ ಸ್ಟೀಲ್ ಇಂಡಸ್ಟ್ರಿ ಮಿನಿಸ್ಟ್ರು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಬರ್ತಾವೆ ಅವರಿಗೆ. ಇವು ಸಣ್ಣ ಯಾವುವು ಬರೋದೇ ಇಲ್ಲ ಅವರಿಗೆ. ಈಗೇನು ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರೀಸು, ಸ್ಟೀಲ್ ಫ್ಯಾಕ್ಟ್ರಿ, ಈ ಥರ ದೊಡ್ಡ ಕೆಲವು ಬರ್ತಾವೆ ಅವರಿಗೆ. ಅದಕ್ಕೆ ನಮ್ಮ ಏನು ಕಲ್ಪನೆ ಅಭಿಲಾಷೆ ಇತ್ತು ಅದನ್ನು ಅವ್ರು ವ್ಯಕ್ತಪಡಿಸಿದ್ರು. ನೀವೆಲ್ಲ ಹಿಂಗೆ ತಿಳ್ಕೊಂಡ್ರಿ, ಆ ಥರ ಇಲ್ಲ, ನಂಗೆ ಹಿಂಗೈತಿ, ದೊಡ್ಡ ಇಂಡಸ್ಟ್ರಿಗಳು ಅಷ್ಟೇ ನಂಗೆ ಸಂಬಂಧ ಬೀಳ್ತಾವೆ ಅನ್ನೋಂಥದ್ದು ಕ್ಲಾರಿಟಿ ಕೊಟ್ಟರು. ಬಟ್ ಇವತ್ತು ಜನರಿಗೆ ಈ ಕ್ಷೇತ್ರ ದೊಡ್ಡದಿರೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಬೇಕಾಗತ್ತೆ. ಮೊನ್ನೆ ಒಂದು ಸಂಕನಾಳ್ ಬ್ರಾಂಚ್ ಕೆನಾಲ್ ಬೇಕಾಗಿತ್ತು, ಅದನ್ನು ಸಹಿತ ಬಾಗೇವಾಡಿ ನಮ್ಮ ಕ್ಷೇತ್ರ ಎರಡೂ ಕೂಡಿ ಬರೋದ್ರಿಂದ ಆಗಿದೆ, ಪೂಜೆ ಮಾಡಿದ್ದೀವಿ. ಸರಿ, ಈ ಶಾಸಕರಾದಾಗಿಂದ ನಿಮ್ಮ ಸರ್ಕಾರ ಇಲ್ಲ, ನೀವು ವಿರೋಧ ಪಕ್ಷದಲ್ಲಿ 3ನೇ ಹಂತದಲ್ಲಿ ಕೂಡ ಇದ್ದೀರಿ. ಈಗ BJP ಜೊತೆ ಕೂಡಿದಾಗ ಫ್ರಂಟ್ ಲೈನಿಗೆ ಇದ್ದೀರಿ, JDS ನೋಡ್ಲಿಕ್ಕೆ ಹೋದ್ರೆ 3ನೇ ಹಂತದಲ್ಲಿ ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ. ಯಾವತ್ತಾದ್ರೂ ಅನ್ಕೊಂಡ್ರ ಏನಪ್ಪ ಈ ನಮ್ಮ ಟೈಮು ಮೈತ್ರಿ ಸರ್ಕಾರ ಇದ್ದಿದ್ರು ಕೂಡ ಏನಾದರೂ ಅನುದಾನ ತರ್ತಿದ್ವಿ, ನಾವು ಮೈತ್ರಿ ಒಳಗೂ ಇಲ್ಲ. ಸರ್ ಇದ್ರ ಬಗ್ಗೆ ನಾವು ಅಪೋಸಿಷನ್ನಾಗ ಅದೀವಿ, NDA ಸರ್ಕಾರ, ನಾವು ಇದು ಎಲ್ಲ ಸೆಕೆಂಡ್ರಿ. ಎಷ್ಟು ಜನ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ನೋವು ತಡ್ಕೊಂಡಿಲ್ಲ? ತಮ್ಗೆ ಗುರ್ತಿರುವಂಥ ಸಂಗತಿ. ರಾಜೀವ್ ಕಾಗೆ ಅವರು ಬಹಿರಂಗವಾಗೇ ಹೇಳಿದರು, ಅವತ್ತಿನ 25 ಕೋಟಿ ಒಳಗೆ 13 ಕೋಟಿ ಇನ್ನೂ ನನಗೆ ಫಂಡ್ ಬಂದಿಲ್ಲ ಅಂತೇಳಿ. ರಾಯರೆಡ್ಡಿ ಅವರು ಎಲ್ಲೇ ಒಂದು ಫಂಕ್ಷನ್ನಾಗ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಅವರು ಸಮಕಾಲೀನರು, ಮುಖ್ಯಮಂತ್ರಿ ಸಮಕಾಲೀನರು, ಅವರೇ ಹೇಳಿದರು. ಒಂದು ಕಡೆ ರೋಡ್ ಬೇಕಂತ ಯಾರೋ ಜನರು ಪ್ರಶ್ನೆ ಮಾಡಿದಾಗ ಸಭೆಯೊಳಗೆ, ಗ್ಯಾರಂಟಿ ಬಂದ್ ಮಾಡಿದ್ರೆ ರೋಡ್ ಮಾಡ್ತೀವಿ, ಗ್ಯಾರಂಟಿ ಬೇಕಾ ರೋಡ್ ಬೇಕಾ? ಮತ್ತು ಈ ಥರ ಇದ್ದಾಗ ನಮ್ಮ ಗತಿ ಏನೈತೆ? ಬಟ್ ಈಗ ಏನೈತಂದ್ರಿ, ಕೆಲವೊಬ್ರು ವೆಲ್ ಎಜುಕೇಟೆಡ್ ಇದ್ದು, ಕೆಲವೊಬ್ಬರೇ ರಾಜಕೀಯ ಜ್ಞಾನ ಇರೋರು ಪರಿಸ್ಥಿತಿನೇ ಚಂದ ಇಲ್ಲಪ್ಪ, ನಮ್ಮ MLA ಏನು ಮಾಡಬೇಕು, ಅವನು ಫಂಡ್ಸ್ ಇಲ್ಲ, ಅಪೋಸಿಷನ್ MLA ಈ ಥರ ವಿಚಾರ ಮಾಡ್ತಾರೆ. ಬಟ್ ಸರ್ವೇ ಸಾಮಾನ್ಯರು ವೋಟ್ರಸ್ಸು ಮಾಡಿಲ್ಲದ ಬೈತಾರವ್ರು. ಅವ್ರಿಗೇನು ತಪ್ಪು ಅನ್ನೋಕೆ ಆಗೋದಿಲ್ಲ. ಸಮಾಧಾನ ಪಡಿಸಿ ಬರಲಿ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನು. ಕೆಲವೊಂದು ಜಿನಾನ್ ಇರುವಂಥ ಡೆವಲಪ್ಮೆಂಟ್ಸ್ ಏನು ಬೇಕಾಗ್ಯಾವ. ಈಗ ಫಾರ್ ಎಕ್ಸಾಂಪಲ್ ಮೌಲಾನಾ ಆಜಾದ್ ಸ್ಕೂಲ್ ಬೇಕಾಗಿತ್ತು ನಮ್ಮ ದೇವ್ರಿಪ್ಪರಿಗೆಗೆ. ಮೈನಾರಿಟಿ ಕಮ್ಯುನಿಟಿ ಹೆಚ್ಚೈತೆ ನಮ್ಮ ಕ್ಷೇತ್ರದಾಗ. ಬಟ್ ಅವರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಲಾಸ್ಟ್ ಟೈಮ್ ಒಂದು ಸತಿ ಬಂದಿತ್ತು, ಮತ್ತೇನೋ ಚೇಂಜ್ ಆಗಿ ಹೋಯ್ತು. ಚೇಂಜ್ ಆದ್ರೂ ಬಿಡಲಿಲ್ಲ ನಾನು, ಮತ್ತೊಂದು ಸತಿ ಭೇಟಿಯಾಗಿ ಹೇಳಿ ಕನ್ವಿನ್ಸ್ ಮಾಡಿ ತರುವಂಥ ಕೆಲಸ ಮಾಡಿದೆ. ಈಗ ಆಗಿದೆ. ಅದೇ ರೀತಿ ದೇವ್ರಿಪ್ಪರಿಗೆ ಹೊಸ ತಾಲೂಕು ಇರೋದ್ರಿಂದ ನಮಗೆಲ್ಲ ಆಫೀಸಸ್ಸು ಇಲ್ಲ. ಈಗ ಆಫೀಸ್ಗಳ ಬಗ್ಗೆ ಗಮನ ಕೊಡ್ತಾ ಇದ್ದೀನಿ. ಏನಾಗಿದೆ, ಮಿನಿ ವಿಧಾನಸೌಧ ಮೊನ್ನೆ ಬಜೆಟ್ನಾಗ ಘೋಷಣೆ ಆಗಿದೆ, ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಪ್ರಜಾಸೌಧ ಸ್ಯಾಂಕ್ಷನ್ ಆಗಿದೆ, ಅದನ್ನು ಚಾಲೂ ಆದ್ಮ್ಯಾಗ ನಮಗೆಲ್ಲ ಆಫೀಸಸ್ ಬಂದು ಅಂತ. ಯಾಕಂದ್ರೆ ನಮ್ಮ ಜನರ ಬೇಡಿಕೆ ಅದು, ಸಬ್ ರಿಜಿಸ್ಟ್ರ್ ಆಫೀಸ್ ಬೇಕು. ಆ ನಿಟ್ಟಿನಾಗ ಪ್ರಯತ್ನ ಮಾಡಾಕತ್ತೀನಿ. ಏನು ಜಿನ್ಯಾನ್ ಅದಾವಲ್ಲ ಅವು ಇವತ್ತು ಯಾವುದೇ ಸರ್ಕಾರ ಇದ್ದರೂ ಮಾಡಲೇಬೇಕು. ಯಾಕಂದ್ರೆ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ಒತ್ತು ಕೊಡಾಕತ್ತೀನಿ. ಕೆಲವೊಂದು ಶಾಲೆಯಲ್ಲಿ ಶೌಚಾಲಯ ಇಲ್ಲ ಅಂಥದ್ದು, ಕೆಲವೊಂದು ಕಡೆ ಬೋರ್ವೆಲ್ಸ್ ಬೇಕು. ಏನೋ ಒಟ್ಟು ಕಷ್ಟಪಟ್ಟು ನನ್ನ ಜನರಿಗೆ
ಏನೋ ಮುಟ್ಟಬೇಕು, ಏನೋ ಒಟ್ಟು ಅವ್ರ ದೊಡ್ಡ ನಿರೀಕ್ಷೆ ಅದ. ಆ ದೊಡ್ಡ ನಿರೀಕ್ಷೆ ಮುಟ್ಟೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗೆ ಆದರೂ ಅವ್ರಿಗೆ ತೃಪ್ತಿ ಪಡಿಸ್ಬೇಕು. ಆ ಊರಲ್ಲಿ ಇಂಪಾರ್ಟೆಂಟ್ ಇರುವಂಥ 1 ಅಥವಾ 2 ಕೆಲಸರೇ ಮಾಡ್ಬೇಕನ್ನೋಂಥ ವಿಚಾರ ಇಟ್ಕೊಂಡು ಹೊಂಟೀನಿ. ಈಗಾಗಲೇ ಕೆಲವೊಂದು ರೋಡ್ಸ್ ಮಾಡೀನಿ. ಇನ್ನು ಬರುವಂಥ ದಿನಮಾನದಾಗ ಇನ್ನೂ ರೋಡ್ಸ್ ಬೇಕಾಗ್ಯಾವ. ಅವು ರೋಡ್ಸ್ ಮಾಡುವಂಥ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡ್ಕೊಳಕತ್ತೀನಿ. ಮೋಸ್ಟ್ಲಿ ಇನ್ನೂ 2 ವರ್ಷನಾಗ ಯಾವ ಒಂದು ಗ್ರಾಮನೂ ಉಳಿಲಾರದೆ ಅಲ್ಲಿ ಏನು ಇಂಪಾರ್ಟೆಂಟ್ ಐತಿ 1-2 ವರ್ಕರೇ ಮಾಡಿ ಎಲ್ಲ ಜನರ ಜೊತೆ ಇದ್ದು ಸೇವೆ ಮಾಡ್ಬೇಕನ್ನೋಂಥ ವಿಚಾರ ಇಟ್ಕೊಂಡು ಹೊಂಟಿದ್ದೀನಿ. ಸರಿ ಸರ್, ಈ ನಿಮಗೆ ಬರುವಂಥ 4 ತಾಲೂಕುಗಳು, ಈ 4 ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ, ಅಂದರೆ ನಿಮ್ಮದು ದೇವರಿಬ್ಬರಿಗೆ ಕ್ಷೇತ್ರ. ಜನತಾ ದರ್ಶನ ಯಾವತ್ತಾದರೂ ಮಾಡಿದ್ರ ಸರ್ ನೀವು? ಆ ಜನತಾ ದರ್ಶನದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭ ಅಂದರೆ ವಿಧಾನಸಭಾ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ತಾಲೂಕಿನಲ್ಲಿ ಮಾಡಿ ಅಲ್ಲಿ ಬಂದಿರತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಜನಸಾಮಾನ್ಯರು ಮಾತಾಡೋ ವಿಷಯಗಳ ಬಗ್ಗೆ ಯಾವತ್ತಾದ್ರೂ ಚರ್ಚೆ ಮಾಡಿದ್ರ ಸರ್ ನೀವು? ಸರ್, ನಾನು KDP ಮಾಡೀನಿ, ಅಧಿಕಾರಿಗಳ ಜೊತೆ ಸಭೆ ಮಾಡಿರ್ತೀನಿ. ಜನತಾ ದರ್ಶನದು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಡೈಲಿ ನಾನು ಮುಂಜಾನೆ ಜನರಿಗೆ ಭೇಟಿ ಹಾಕ್ತೀನಿ, ಅಹವಾಲುಗಳು ಸ್ವೀಕಾರ ಮಾಡ್ತೀನಿ. ಆಮ್ಯಾಗ ನಾನು ನಿರಂತರವಾಗಿ ಎಲ್ಲ ಹಳ್ಳಿಗಳಲ್ಲಿ ಅಡ್ಡಾಡ್ಕೊತಿರೋದ್ರಿಂದ, ನಾನು ಬೆಂಗಳೂರಲ್ಲಿ ಇಲ್ಲೇ ಇರೋದ್ರಿಂದ ದಿನನಿತ್ಯ ಹಳ್ಳಿಯೊಳಗೆ ನನ್ನ ಪ್ರವಾಸ ಇದ್ದೇ ಇರ್ತದೆ. ಜನರಿಗೆ ಸಿಗ್ತಿರ್ತೀನಿ. ಅಲ್ಲಿ ಹೋದಾಗ ಕಷ್ಟ ಸುಖ ಕೊಡ್ತಕ್ಕದ್ದು ನನ್ನ ಅನುಭವಕ್ಕೆ ಬಂದಿದ್ದು, ಶಾಸಕನಾಗಿ ಆದ್ಮ್ಯಾಗ ಅನುಭವಕ್ಕೆ ಬಂದಿದ್ದಂದ್ರೆ, ಯಾವ ಊರಿಗೆ ನಾವು ಅಡ್ಡಾಡ್ಕೊತಿದ್ದೀವಿ ಕ್ಷೇತ್ರದಾಗಂದ್ರೆ ಆ ಊರಲ್ಲಿ ಏನು ಇಂಪಾರ್ಟೆಂಟ್ ಐತೆ ಅನ್ನೋಂಥದ್ದು ನನ್ನ ಲಕ್ಷ್ಯಕ್ಕೆ ಬರ್ತದೆ. ಯಾರೇ ಹೇಳಿದ್ರಕ್ಕಿಂತ ನಾ ಸ್ವಂತ ವೀಕ್ಷಣೆ ಮಾಡಿದಾಗ ಅದೊಂದು ನನಗೆ ಕಾನ್ಸೆಪ್ಟ್ ಹಾಕೋದು. ಮತ್ತು ಅದ್ರ ಜೊತೆ ನಾನು ಒಂದು ಸತಿ ಏನು ನೆನಪಿಟ್ಕೋತೀನಿ ಅದನ್ನು ನೆನಪಾಗಲ್ಲ. ಯಾವುದೊಂದು ಮೆಮರಿ ಪವರ್ ಭಾಳ ಸ್ಟ್ರಾಂಗ್. ಯಾವ ಕೆಲಸಗಳು 15 ವರ್ಷ ಐತೆ ಅಡ್ಡಾಡೀನಿ. ಯಾವ ರೋಡ್ಗಳು ಏನು ಎಂತ ಯಾವ ಊರಾಗ ಯಾವ ಓಣಿಯೊಳಗೆ ಏನೈತೆ ಅನ್ನೋದು ಸಹಿತ ನಾ KDP ಮೀಟಿಂಗ್ನಾಗ ನಾ ಅಧಿಕಾರಿಗಳಿಗೆ ಗುರ್ತಿರಂಗಿಲ್ಲ, ನಾನೇ ಹೇಳ್ತೀನಿ ಅವ್ರಿಗೆ, ಇಲ್ಲಿ ಈ ಥರ ಅದ, ಈ ಥರ ಮಾಡ್ಬೇಕು ನೀವು ಅಂತ. ಸರಿಗ ಉದ್ಯೋಗ ಬಂದಾಗ ಈಗ ಕೆಲವೊಂದು ಏನೈತಂದ್ರೆ ದೇವರಿಪ್ಪರಿಗೆ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳೇ ಇಲ್ಲ. ಈಗ ಕೆಲವೊಂದು ಜನ ITI ಮುಗಿಸ್ದವರು, ಡಿಪ್ಲೊಮಾ ಮುಗಿಸ್ದವರು, ಮಹಿಳೆಯರಿಗೆ ಈಗೇನಾಗ್ಯದಂದ್ರೆ ಸ್ವಲ್ಪ ಮಟ್ಟಿಗೆ ಈಗ ನೀರಾವರಿ ಇದು ಆದಮೇಲೆ ನಮ್ಮ ಹತ್ರ ಎಂಪ್ಲಾಯ್ಮೆಂಟ್ ಅಂದರೆ ಕೃಷಿ ಕೆಲಸಕ್ಕೆ ಆಳುಗಳು, ರೈತಾಪಿ ಕೆಲಸಕ್ಕೆ ಬೇಕಾಗ್ಯಾವ. ಅದ್ರ ಜೊತೆ ಕೆಲವೊಂದು ಈಗೇನು ITI ಡಿಗ್ರಿ ಮುಗಿಸ್ದವ್ರಿಗೆ ಇಂಥವ್ರಿಗೆ ಏನಾದ್ರು ಒಂದು ಇಂಡಸ್ಟ್ರಿ ಮಾಡಬೇಕು, ಏನಾರು ಒಂದು ಏನು ಈ ಥರ ನಮ್ಮ ಜೋಳಿ ಇದು ಇರ್ಬೋದು, ಗಾರ್ಮೆಂಟ್ಸು ಈ ಥರ ಏನಾರ ಮಾಡಬೇಕು ಅನ್ನೋಂಥದ್ದು ಹಿಂದೆ ನಡಹಳ್ಳಿಯವ್ರ ಶಾಸಕರಾದಾಗ ಅವಾಗ ಹೇಳಿದ್ರು, ನಾನು ಗಾರ್ಮೆಂಟ್ಸ್ ಮಾಡ್ತೀನಿ. ಯಾಕಂದ್ರೆ ಅವರು ಇಂಡಸ್ಟ್ರಿಯಲಿಸ್ಟ್, ನಾನು ಗಾರ್ಮೆಂಟ್ಸ್ ಮಾಡ್ತೀನಿ, ಉದ್ಯೋಗ ಕೊಡ್ತೀನಿ ಅನ್ನೋಂಥ ಆಶ್ವಾಸನೆ ಕೊಟ್ಟಿದ್ರು. ಬಟ್ ಇವತ್ತಿನ ತನಕ ಯಾರೂ ಮಾಡಿಲ್ಲ. ಈಗ ನಮ್ಮ ಬಾರಿ ಅದ, ನಾವು ಆ ನಿಟ್ಟಿನಲ್ಲಿ ಏನಾರ ಪ್ರಯತ್ನ ಮಾಡಿ ಏನೋ ಒಂದು ಮಾಡ್ಬೇಕನ್ನೋಂಥ ಕನಸದ. ಅದಕ್ಕೆ ಆ ನಿಟ್ಟಿನಾಗ ಪ್ರಯತ್ನ ಮಾಡಾಕತ್ತೀವಿ. ಅದ್ರ ಜೊತೆ ನಮ್ಮದು ಕಷ್ಟದ ಕಾಲ ಏನು ಹೇಳ್ಬೇಕಂದ್ರೆ ಅಪೋಸಿಷನಲ್ಲಿ ಇರೋದ್ರಿಂದ 5 ಗ್ಯಾರಂಟಿ ಹೊಡೆತಕ್ಕೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇದು ಹೊಂದ್ಸಾಕೇ ನಮ್ಗೆ ಕಷ್ಟಪಡಬೇಕಾಗ್ಯದ. ಅದಕ್ಕೆ ಅದ್ರ ಜೊತೆನೇ ಅದನ್ನೂ ಒಂದು ಕಾನ್ಸೆಪ್ಟ್ ಇಟ್ಕೊಂತೀವಿ. ಏನಾದ್ರು ಜನರಿಗೆ ನ್ಯಾಯ ಕೊಡ್ಬೇಕನ್ನೋಂಥ ಆಶೆ ಇಟ್ಕೊಂಡು ಹೊರಟಿವಿ ಅಂತ ಹೇಳಕ್ಕೆ ಬಯಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸರಿ ಸರ್, ಈ ಕ್ಷೇತ್ರದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತಾವು ಕೂಡ JDSನಿಂದ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಬ್ಬರೇ ಶಾಸಕರಾಗಿದ್ದು, ಕಲ್ಯಾಣ ಕರ್ನಾಟಕದಿಂದ ಹಗರಿಬೊಮ್ಮನಹಳ್ಳಿಯಿಂದ ವಿಜಯನಗರ ಡಿಸ್ಟಿಕ್ಕಿಂದ ನೇಮಿ ರಾಜ್ ಅವರು ಆಯ್ಕೆಯಾಗಿದ್ದು. ಹಾಗೆ ನೋಡ್ತಾ ಹೋದರೆ ಭಾಳ ಜನ ನಿಮ್ಮ ಶಾಸಕರು ಆಗಬೇಕಾಗಿತ್ತು, ಇಂಡಿಯಿಂದ BD ಪಾಟೀಲ್ ಬರಬೇಕಾಗಿತ್ತು. ಸರ್, ಇನ್ನೊಂದು ದುರ್ದೈವ ಸಂಗತಿ ಏನಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಅನುದಾನ ಸಿಗ್ತದೆ. ಅಲ್ಲಿ ಏನಂದ್ರೆ KKRDB ಇರೋದ್ರಿಂದ ಪ್ರತಿ ಕ್ಷೇತ್ರಕ್ಕೂ ಪ್ರತಿ MLAನಿಗೂ ವರ್ಷಕ್ಕೆ ನಾನು ಸಾಕಷ್ಟು ಜನ ನನ್ನ BJP ಸ್ನೇಹಿತರದಾರ, JDS ಸ್ನೇಹಿತರದಾರ, ಅವ್ರಿಗೆಲ್ಲ ಏನದ 60 ರಿಂದ 70 ಕೋಟಿ ರೂಪಾಯಿ ನಮ್ಮ ಕರಿಯಮ್ಮ ನಾಯ್ಕ ಅವ್ರಿಗೆ, ನಮ್ಮ ಸೋದರಿಗೆ 100 ಕೋಟಿ ತನಕ ಅನುದಾನ ಸಿಗ್ತದೆ. ಬಟ್ ಕಿತ್ತೂರು ಕರ್ನಾಟಕ ಏನದ, ನಾವೆಲ್ಲ ಬಯಲುಸೀಮೆಯಲ್ಲಿ ಒಳಗೊಂಡು ನಮ್ಮ ಬಯಲುಸೀಮೆ ಅನುದಾನ ಒಂದು ವರ್ಷಕ್ಕೆ ಬರೋದು ಎಷ್ಟಂದ್ರೆ
35 ಲಕ್ಷ. ಆ ಬಯಲುಸೀಮೆ ಒಳಗೆ ಇನ್ನೂ ಹಿಂದಿನ ಬಿಲ್ಗಳೇ 100 ಕೋಟಿ ಪೆಂಡಿಂಗ್ ಅದ. 100 ಕೋಟಿ ಪೆಂಡಿಂಗ್. 100 ಕೋಟಿ. ಒಂದ್ಸತಿ ಮೀಟಿಂಗ್ನಾಗ ನಾವು ಡಿಸ್ಕಸ್ ಮಾಡಿ ಎಲ್ಲ ಶಾಸಕರು, ಅಧಿಕಾರದಲ್ಲಿ ಇದ್ದಂಥ ಶಾಸಕರು, ಇರ್ಲಾರ್ದವ್ರು ಎಲ್ಲರೂ ಸೇರಿ CM ಅವ್ರಿಗೆ ಒಂದು ಮನವಿ ಕೊಟ್ಟು ಹಳೇದು ಕ್ಲಿಯರ್ ಮಾಡ್ರಿ, ನಮ್ಗೆ ಹೊಸ ಅನುದಾನ ಕೊಡುವಂಥದ್ದು ಅನ್ನೋಂಥದ್ದು. ಅದೇ ರೀತಿ ಮೊನ್ನೆ ಒಂದು ತಮ್ಗೆ ಗುರ್ತಿರಲಿ, ಇದ್ರ ಬಗ್ಗೆ ನಮ್ಮ ಲಕ್ಷ್ಮಣ್ ಸವದಿಯವರು ಒಂದು ವಾಯ್ಸ್ ರೇಜ್ ಮಾಡಿದರು. ಈ 2 ದಿವಸದಿಂದ ಏರ್ಪೋರ್ಟ್ನಾಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು, ಹೆಂಗೆ KKRDB ಒಂದು ನಿಗಮ ಮಾಡಿ ಅಭಿವೃದ್ಧಿಗೆ ಅಲ್ಲಿ ದುಡ್ಡು ಕೊಡಾಕತ್ತೀರಿ, ಅದೇ ರೀತಿ ಕಿತ್ತೂರು ಕರ್ನಾಟಕಕ್ಕೆ ಒಂದು ನಿಗಮ ಮಾಡಿ ಅನುದಾನ ಕೊಡುವಂಥ ಕೆಲಸ ಆಗಲಿ ಅನ್ನೋಂಥದ್ದು ಮನವಿ ಮಾಡಿದ್ರು. ಒಂದು ಸ್ಟೇಟ್ಮೆಂಟ್ ನೋಡಿದೆ ನಾನು. ಯಾಕಂದರೆ ಇದು ನನ್ನ ಮನಸ್ಸಿನಲ್ಲಿ ಇರುವಂಥದ್ದು. ಇವತ್ತು ನಾ ಶಾಸಕ ಇರ್ಬೋದು, ನಾಳೆ ಇನ್ನೊಬ್ಬ ಆಗ್ಬೋದು, ಇನ್ನೊಬ್ಬ ಆಗ್ಬೋದು. ಆದರೆ ಅಭಿವೃದ್ಧಿಗೆ, ಯಾಕಂದ್ರೆ ಕಲಬುರ್ಗಿ ಏನು ಇವತ್ತಿನ ಕಲಬುರ್ಗಿ ಅದ, ಸಾಕಷ್ಟು ಅಭಿವೃದ್ಧಿ ಆಗ್ಯದ. ಅಲ್ಲಿ ಏಮ್ಸ್ ಹಾಸ್ಪಿಟ್ಲ್ ಇರ್ಬೋದು, ಬ್ರಾಡ್ಗೇಜ್ ಟ್ರೈನ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸಾಕಷ್ಟು ಅಭಿವೃದ್ಧಿ ಆಗ್ಯದ. ಅಭಿವೃದ್ಧಿ ಆದರೂ ಇನ್ನೂ ಹಿಂದುಳಿದ ಪ್ರದೇಶ KKRDB ಅಂತೇಳಿ 5,000 ಕೋಟಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತದೆ. ಬಟ್ ಇವತ್ತು ಬಿಜಾಪುರ ಜಿಲ್ಲೆಗೆ ಇನ್ನೂ ಏರ್ಪೋರ್ಟ್ ಇಲ್ಲ, ಬ್ರಾಡ್ಗೇಜ್ ಹಿಂದಾಗಡೆ ಆಗಿದೆ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಇಲ್ಲ. ಅದೇ ರೀತಿ ನಮ್ಮ ಶಾಸಕರಿಗೆ ಅನುದಾನವೂ ಇಲ್ಲ. ಏನು 2 ಕೋಟಿ ರೂಪಾಯಿ ಅಂದರೆ ಇವತ್ತಿನ ಯೋಜನೆಗೆ ಏನೂ ಅಭಿವೃದ್ಧಿ ಮಾಡೋಕ್ಕೆ ಸಾಧಿಸಿಲ್ಲ. ಬಟ್ ಅಲ್ಲಿ ಇರುವಂಥ ಶಾಸಕರು ಅಪೋಸಿಷನಲ್ಲಿ ಇದ್ದವ್ರಿಗೆ ಏನು ಮಾಡತ್ತೀರಪ್ಪ, ಹೆಂಗೆ ಕೆಲಸ ನಡೆದದ ನಾನು ಆ್ಯಸ್ ಎ ಫ್ರೆಂಡ್ ಕೇಳಿದಾಗ, ಸರ್ಕಾರ ಫಂಡ್ ಬಿಲ್ಲಿ KKRDBದು 60-70 ಕೋಟಿ ಇರ್ತದೆ, ಅದ್ರಾಗೆ ಮೂಲಭೂತ ಸೌಕರ್ಯ ನಂಗೆ ಕಾನ್ಸ್ಟಿಟ್ಯೂನ್ಸಿಗೆ ಏನು ಬೇಕದು ಮಾಡ್ಕೋತೀವಿ ಅನ್ನೋಂಥ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾರೆ. ಅವಾಗ ನಮ್ಮ ಕಿತ್ತೂರು ಕರ್ನಾಟಕದ್ದು ಈಗ ಏನಾಗ್ಬಿಡ್ತದೆ, ನಾನು ಲೀಡಿಂಗ್ ತೊಗೊಂಡು ಮುಂದಾದೆ ಅಂದ್ರೆ ವಿರೋಧ ಪರೀಕ್ಷೆದಲ್ಲಿ ಇರೋದ್ರಿಂದ ಅದಕ್ಕೆ ಮಾನ್ಯತೆ ಸಿಗಂಗಿಲ್ಲ. ಅದಕ್ಕೆ ನಾನು ಎಲ್ಲ ಶಾಸಕರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಕೆಲವೊಂದು ಈಗ ನಮ್ಮನ್ನ ಆ್ಯಕ್ಚುಲಿ KKRDB ಒಳಗೆ ನಾವು ಸಮೀಪ ಇರೋದ್ರಿಂದ ಸೇರಬೇಕಾಗಿತ್ತು. ಬಿಜಾಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ, ಅದು ಸೇರಲಿಲ್ಲ. ಆದ್ರೆ ಅದೇ ಅಲ್ಲಿ ಬಳ್ಳಾರಿಗೆ ಬಂದು ವರಿಷ್ಠ ಸೋನಿಯಾ ಗಾಂಧಿಯವ್ರು ನಿಂತು ಅಲ್ಲಿ ಗೆದ್ರಂತೇಳಿ ಬಳ್ಳಾರಿ ಒಯ್ದು KKRDBಗೆ ಸೇರಿಸ, ಬಳ್ಳಾರಿಯಲ್ಲಿ ಬಿಜಾಪುರಲ್ಲಿ ಈ ಥರ ಅನ್ಯಾಯಕ್ಕೆ ಒಳಗೆ ಹಾಕೋತೇ ಬಂದದ್ದು ನಮ್ಮ ಜಿಲ್ಲೆ. ಅದಕ್ಕೆ ಮೊನ್ನೇನು ಸತೀಶ್ ಜಾರಕಿಹೊಳಿ ಅವರು ಒಂದು ವಾಯ್ಸ್ ರೇಜ್ ಮಾಡ್ಯಾರ, ಲಕ್ಷ್ಮಣ್ ಸವದಿಯವರು ಒಮ್ಮೆ ಎಕ್ಸ್ಪ್ರೆಸ್ ಮಾಡ್ಯಾರ, ಏನೋ ನಮಗೂ ಒಂದು ಬೋರ್ಡ್ ಮಾಡಿ ಅನುದಾನ ಹೆಚ್ಚಿಗೆ, ಇವತ್ತು ನಾ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಯಾವನೇ ಶಾಸಕನಿದ್ರೂ ಒಂದು ಅಭಿವೃದ್ಧಿ ಪಡಿಸ್ಲಾಕ ನಮಗೊಂದು ಡೆವಲಪ್ಮೆಂಟಿಗೆ ಅನುಕೂಲ ಆಕೈತೆ ಅನ್ನೋಂಥ ನನ್ನ ಒಂದು ಸ್ಪಷ್ಟ ಮನವಿ. ಸರಿ, ಓಕೆ. ನಾನು ಸಮಯದ ವಿಚಾರ ಮಾಡುತ್ತಾ, ಯಾಕಂದರೆ ಹೊರಗಡೆ ಭಾಳಷ್ಟು ಜನ ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಭೇಟಿಗೆ, ಮತ್ತು ಮುಂದೆ ಕೂಡ ತಾವು TP ಇಟ್ಟುಕೊಂಡು ಕಾರ್ಯಕ್ರಮದ ನಿಮಿತ್ತದಿಂದ ಜಿಲ್ಲೆಗೆ ಪ್ರವಾಸ ಆಗಿರಲಿ, ವಿಧಾನಸಭೆ ಪ್ರವಾಸಕ್ಕೆ ತಾವು ಹೋಗಬೇಕಾಗೋದ್ರಿಂದ ನಾವು ಸಂದರ್ಶನ ಅಂತ್ಯಕ್ಕೆ ಬರ್ತಾ ಇದ್ದೇನೆ. ಕ್ಷೇತ್ರದಲ್ಲಿ ಆಯ್ಕೆಯಾಗಿ ತಾವು ಅನೇಕ ಕೆಲಸಗಳನ್ನು ಮಾಡುತ್ತಾ ಇಲ್ಲಿವರೆಗೆ ತಲುಪಿದ್ವಿ. ಈ ವೋಟ್ ಚೋರಿ ಮತ್ತು EVM ಬದಲವಾಗಿ ಬ್ಯಾಲೆಟ್ ಪೇಪರ್ ಬರಬೇಕಾಗಿರ್ತಕ್ಕಂಥ ವಿಷಯ ನಿಜವಾಗ್ಲೂ ನೀವು ಒಪ್ಕೊತೀರಾ ಸರ್, ವೋಟ್ ಚೋರಿ ಆಗಿದೆಯಾ ಅಂಥೇಳಿ? ಆಮೇಲೆ ನೀವು ಕೂಡ ಬ್ಯಾಲೆಟ್ ಪೇಪರ್ ಬರಬೇಕಂತ ಅನ್ಕೊತೀರಾ ಸರ್? ಸರ್, ಈಗ ಏನೈತೆ ಅಂದ್ರೆ ಬ್ಯಾಲೆಟ್ ಪೇಪರು ಬರಬೇಕು ವೋಟ್ ಚೋರಿ ಅನ್ನೋಕಿನ ಈಗ ನಾನು ಕೇಳಿಕ್ಕೆ ಬಯಸ್ತೀನಿ, ಈಗ 140 ಸೀಟ್ ಕಾಂಗ್ರೆಸ್ನವ್ರು ಗೆದ್ರಲ್ಲ, ಅವ್ರು ಗೆದಿಬಾರ್ದಿತ್ತಲ್ಲ ವೋಟ್ ಚೋರಿ ಇದ್ರೆ. ಹಾಂ, ಮತ್ತು ಪಂಜಾಬ್ನಾಗ ಹೆಂಗೆ ಕಾಂಗ್ರೆಸ್ ಬತ್ತು? ಕೆಲವೊಂದು ಕಡೆ ತೆಲಂಗಾಣ ಐತೆ ಸರ್, ಪಂಜಾಬ್ನಾಗ ಆಪ್ ಆದ್ಮಿ ಬತ್ತು, ಆಪ್ ಹೆಂಗೆ ಬತ್ತು ಎಲ್ಲ ಕಡೆನೇ. ಮತ್ತು ವೋಟ್ ಚೋರಿ ಇದು ಮಷಿನ್ಸೇ ಹೈಕ್ ಹಾಕಿತ್ತಂದ್ರೆ BJP ಬರ್ಬೋದಿತ್ತು. ಅದೇ ರೀತಿ ಟೆಕ್ನಾಲಜಿ ಮುಂದುವರೆದದ. ಟೆಕ್ನಾಲಜಿ ಮುಂದುವರೆದ ತಕ್ಷಣ ಇನ್ನೊಂದು ಫಸ್ಟ್ ಮಷಿನ್ಸ್ನಾಗ ಎಲ್ಲರಿಗೆ ಗೊಂದಲ ಇತ್ತು. ಅವಾಗ ಏನು ಒಂದು ಆಯ್ತಂದ್ರೆ ನಾವು ಏನು ವೋಟ್ ಮಾಡ್ತೀವಿ ಅದು ಚೀಟ್ ಕೆಳಗೆ ಬರ್ತದೆ, ಯಾರಿಗೆ ಹಾಕಿದ್ದೀವಿ ಅಂತ ಹಾಕಿದ್ವಿ. ಇವತ್ತು ಕಾಂಗ್ರೆಸ್ಗೆ ಹಾಕಿದ್ವಿ, ಕಾಂಗ್ರೆಸ್ ತೋರಿಸ್ತದೆ, BJP ಹಾಕಿವಿ, BJP ತೋರಿಸ್ತದೆ, JDS ಅಭ್ಯರ್ಥಿ ಫೋಟೋ ಸಮೇತ ತೋರಿಸ್ತೇವೆ ಆ ಸಿಂಬಾಲ್. ಅದಕ್ಕೆ ಅದರೊಳಗೇನು ಅರ್ಥ ಇಲ್ಲ. ಈಗ ಸುಮ್ಮನೆ ಏನೋ ಹೊರಟಿದ್ದಾರೆ. ಇವತ್ತು ಏನೋ ಒಂದು ಇಶ್ಯೂ ಬೇಕು, ಸಾಕಷ್ಟು ಇಶ್ಯೂ ಇದ್ದಾಗ ಮಾತ್ರ ನಮ್ಗೆ
ಮಾನ್ಯತೆ ಇರ್ತೈತೆ ಅನ್ನುವಂಥ ವಿಚಾರ ಇಟ್ಕೊಂಡು ಓಟ್ ಚೋರಿ ಇಟ್ಕೊಂಡು ಹೊರಟಿದೆ. ಬಟ್ ಅದೇನು ಇಲೆಕ್ಷನ್ ಕಮಿಷನ್ ಅದ, ಏನು ವಿಚಾರ ಮಾಡ್ತಾರೆ. ನಮ್ಮ ಪಾರ್ಟಿ ನಿಲ್ಲುವಂತೂ ಸ್ಪಷ್ಟ ಅದ. ನಾವು ಯಾವುದೇ ಏನೂ ಆಗಿಲ್ಲ. ಮತ್ತು ಹಂಗಿತ್ತು ನಾವ್ಯಾಕೆ 19 ಬರ್ತಿದ್ದೀವಿ. ಸರಿ ಸರ್, ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ BJP JDS ಮತ್ತು ಅಲ್ಲಿ NDA ಮೈತ್ರಿ, ಇಲ್ಲಿಯೇ NDA ಮೈತ್ರಿ ಇರೋದ್ರಿಂದ ಆಡಳಿತ ಪಕ್ಷದಲ್ಲಿ ತಮ್ಮ ಒತ್ತಡ, ತಮ್ಮ ಜೋರಂಕಿ, ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ತಾವು ಮಾಡಲೇಬೇಕು, ಮಾಡ್ತಾ ಇದ್ರಿ. ಈ ಮೈತ್ರಿ ಮುಂದೆ ವಿಧಾನಸಭೆ ಚುನಾವಣೆಯವರೆಗೂ ಕೂಡ ಮುಂದೆ ಒರಿಬಹುದಾ ಸರ್? ಸರ್, ಇದು ಸ್ಪಷ್ಟವಾಗಿ ಮುಂದುವರಿತು. ಯಾಕೆ ಹೊರಿತೈತೆ ಅಂದ್ರೆ ಮೊನ್ನೆನೇ ನಮ್ಮ ವರಿಷ್ಠರಾದಂಥ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಮಾಡಿ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆನೂ ಒಟ್ಟಿಗೆ ನಾವು ಮಾಡ್ತೀವಿ, ಮತ್ತು ಕೇಂದ್ರದಲ್ಲಿರುವಂಥ ನಾಯಕರ ಜೊತೆ ನಮ್ಮ ಸಂಬಂಧ ಒಳ್ಳೆ ರೀತಿ ಐತಿ, ಬರುವಂಥ ಅಸೆಂಬ್ಲಿ ಚುನಾವಣೆಯೊಳಗೂ ಸಹಿತ ಎರಡೂ ಪಕ್ಷ ಸೇರಿ ಒಟ್ಟಿಗೆ ಮಾಡ್ತೀವಿ ಅನ್ನೋಂಥದ್ದು. ಹಿಂದಿನ ಇತಿಹಾಸ ನೀವು ನೋಡ್ರಿ, BJPಗೆ ಸ್ಪಷ್ಟ ಬಹುಮತ ಸಿಕ್ಕೇ ಇಲ್ಲ. ಮೈಸೂರು ಭಾಗದಾಗ ನಮ್ಮ JDS ಸ್ಟ್ರಾಂಗ್ ಅದ. ಯಾವಾಗ ಎರಡೂ ಪಕ್ಷ ಕೂಡ್ಯಾವು. ಇವತ್ತು ಪಾರ್ಲಿಮೆಂಟ್ ಚುನಾವಣೆ ರಿಸಲ್ಟ್ ತಾವು ನೋಡಿರಿ, ಎರಡೂ ಪಕ್ಷ ಅಲಯನ್ಸ್ ಆಯ್ತಂತೇಳಿ ಇವತ್ತು ಅಷ್ಟು ಸೀಟ್ ಬಂದಾವತ್ತ ಅನ್ನೋಂಥದ್ದು ಹಿರಿಯ ವರಿಷ್ಠರಿಗೆ ಎಲ್ಲರಿಗೆ ಮನವರಿಕೆ. ಆ ಮನವರಿಕೆ ಇದ್ದ ಸಂಬಂಧ ನಮ್ಮ ಕುಮಾರಸ್ವಾಮಿಯವರು 10 ಜನ ಕ್ಯಾಬಿನೆಟ್ ಒಳಗೆ ಒಂದು ಖಾತೆ, ಒಂದು ಮಂತ್ರಿಯನ್ನು ಕೊಟ್ಟಿದ್ರು. ಇವತ್ತಿನ ದಿವಸ ಮ್ಯಾಗಿನ ನಾಯಕರ ಜೊತೆ ನಮ್ಮ ಸಂಬಂಧ ಒಳ್ಳೆ ರೀತಿ ಇರೋದ್ರಿಂದ, ರಾಜ್ಯದಾಗ ಎಲ್ಲರ ಜೊತೆ ಸಂಬಂಧ ಒಳ್ಳೆ ಇರೋದ್ರಿಂದ ಯಾವುದೇ ಗೊಂದಲ ಇಲ್ಲ. ಇವತ್ತು ಬರುವಂಥ ಭವಿಷ್ಯ ದೃಷ್ಟಿಯಿಂದ, ಈ ರಾಜ್ಯದ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ರೈತರ ಪರವಾಗಿರುವಂಥ ಸರ್ಕಾರ ಬರಬೇಕಂದ್ರೆ ನಾವು ಒಟ್ಟಿಗೆ ಹೋಗುವಂಥ ಅನಿವಾರ್ಯತೆ ನಮಗೂ ಅದ, BJP ಅವ್ರಿಗೆ ಅದ. ಅದಕ್ಕೆ ಇದು ಬ್ರೇಕ್ ಆಗುವಂಥ ಸಂಶಯ ಇಲ್ಲ. ಯಾಕೆಂದ್ರೆ ಮುಂದಿನ ನಾವು ಅಧಿಕಾರ ಹಿಡಿಬೇಕಂದ್ರೆ ನಾವು ಅವರು ಒಟ್ಟಿಗೆ ಚುನಾವಣೆ ಮಾಡಿದಾಗ ಮಾತ್ರ ಸಾಧ್ಯ ಐತನ್ನಂಥ ಮನವರಿಕೆ ಅವ್ರಿಗೆ ಐತಿ, ನಮಗೂ ಐತಿ. ಅದಕ್ಕೆ ಈಗ ಮೈತ್ರಿ ಮುರಿಯುವಂಥ ವ್ಯವಸ್ಥೆ ಒಳಗೆ ಯಾರೂ ಇಲ್ಲ. ಬರುವಂಥ ದಿನಮಾನದಾಗ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸರ್ಕಾರ, ಅಭಿವೃದ್ಧಿ ಪರವಾದಂಥ ಕೆಲಸಗಳು ಆಗಬೇಕಾಗ್ಯದ. ಆ ನಿಟ್ಟಿನಾಗ ನಾವು ಕೂಡಿ ಹೋಗ್ತೀವಿ ಅನ್ನೋಂಥ ಮಾತನ್ನು ಸ್ಪಷ್ಟಪಡಿಸ್ತೀವಿ. ರಾಜುಗೌಡ ಪಾಟೀಲ್ ಅವರ ಈ ಕ್ಷೇತ್ರದ ಕನಸಿನ ಸರ್ದಾರ ಮತ್ತು ಈ ಕ್ಷೇತ್ರ ಅಭಿವೃದ್ಧಿ ಹರಿಕಾರ ಮತ್ತು ಈ ಕ್ಷೇತ್ರದ ಹೃದಯ ಗೆದ್ದ ಶಾಸಕ, ಮತ್ತು ಇದು ನಾನು ಮಾತನಾಡ್ತಲ್ಲ, ಕ್ಷೇತ್ರ ಜನ ಹೇಳ್ತಾ ಇರೋದು, ನಿಮ್ಮ ಮುಂದಿನ ನಡೆ ಏನಾಗಿರಬಹುದು? ನಿಮ್ಮ ಮುಂದಿನ ಕನಸುಗಳನ್ನು ಈ ಕ್ಷೇತ್ರದ ಬಗ್ಗೆ ಏನಾಗಿರಬಹುದು? ಯುವಕರ ಬಗ್ಗೆ, ಯುವತಿಯರ ಬಗ್ಗೆ, ತಾಯಂದರ ಬಗ್ಗೆ ಮತ್ತು ಸಹೋದರಿಯರ ಬಗ್ಗೆ ನಿಮ್ಮ ಮುಂದಿನ ಯೋಚನೆ, ನಿಮ್ಮ ಒಂದು 2028ರ ನಡೆ ಏನಾಗಿರಬಹುದು ಸರ್? ಸರ್, 28ಕ್ಕೆ ಈಗ 5 ವರ್ಷ ಕಾಲ ನಾನು ಏನು ಮಾಡ್ತೀನಿ ಅನ್ನೋಂಥದ್ದು ಜನ ವೀಕ್ಷಣೆ ಮಾಡ್ತಾರೆ. ನಾವು ರಾಜಕೀಯ ಒಳಗೆ ಹೆಂಗೈತಂದ್ರೆ 35 ಆದರೂ ಪಾಸ್ ಇಲ್ಲ. ನಾವು ಇಲ್ಲಿ ಪಾಸ್ ಆಗ್ಬೇಕಂದ್ರೆ 51 ಆಗ್ಬೇಕು. ಹೌದು ಹೌದು. ಅದಕ್ಕೆ ಜನ ಆಶೀರ್ವಾದ ಏನು ಮಾಡ್ತಾರೆ, ನಾವು 5 ವರ್ಷ ಹೆಂಗೆ ನಡ್ಕೊಂಡಿದ್ವಿ, ನಾ ಏನು ಅಭಿವೃದ್ಧಿ ಮಾಡೀನಿ, ಜನರಿಗೆ ಸ್ಪಂದಿಸಿನೂ ಇಲ್ಲ ಅನ್ನೋಂಥದ್ದು ಗುರುತಿಸ್ತಾರೆ. ಮತ್ತು ರಾಜಕಾರಣದಾಗ ಸರ್ವೇ ಸಾಮಾನ್ಯ ಕೆಲವೊಂದು ಜನ ವಿರೋಧ ಮಾಡ್ತಿರ್ತಾರೆ, ಅದೇನು ತಲೆ ಕೆಡ್ಸ್ಕೊಳಂಗಿಲ್ಲ. ನಾವು ವಿರೋಧ ಮಾಡಿದಾಗೂ ಸಹಿತ ಅವು ಆ್ಯಕ್ಚುಲಿ ಅದು ನ್ಯಾಯಯುತವಾದಂಥ ಟೀಕೆ ಇತ್ತಂದ್ರೆ ಅದನ್ನು ತಿದ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ನ್ಯಾಯಯುತವಾದಂಥದ್ದು ಇರಲಿಲ್ಲ, ಸುಮ್ಮನೆ ಟೀಕೆ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಂಗಿಲ್ಲ. ನನಗೆ ಈ ಕ್ಷೇತ್ರದ ಬಗ್ಗೆ ಒಂದು ಕಾನ್ಸೆಪ್ಟ್ ಅದ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಸಾಕಷ್ಟು ಜನ ರೋಡ್ಗಳು ಡೆವಲಪ್ ಆಗಬೇಕಾಗ್ಯದ, ಸಾಕಷ್ಟು ಜನರು ತೊಂದರೆಯಲ್ಲಿ ಅದಾರ, ಮೂಲಭೂತ ಸೌಕರ್ಯಗಳು ಕೊಡಬೇಕಾಗ್ಯದ. ಆ ನಿಟ್ಟಿನಾಗ ನನಗೇನು ಸಾಧ್ಯ ಅದ, ಈ ಕ್ಷೇತ್ರದ ಜನರಿಗೆ ಏನು ನ್ಯಾಯ ಕೊಡೋಕ್ಕೆ ಸಾಧ್ಯ ಅದ ಅದನ್ನು ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ. ಅವ್ರ ಜೊತೆ ಇರ್ತೀನಿ, ಅವ್ರ ಜೊತೆ ಇದ್ದು ಕೆಲಸ ಮಾಡ್ತೀನಿ. ಮತ್ತು ನನ್ನ ಈ ಕ್ಷೇತ್ರದ ಜನ ಎಲ್ಲ ಹಿಂದುಳಿದ ವರ್ಗದ ಸಮಾಜ ಇರ್ಬೋದು, ಎಲ್ಲ ಸಮಾಜ ವರ್ಗದವರು ನಮ್ಮವನಂಥದ್ದು ಗುರುತಿಸ್ಯಾರ. ಅದಕ್ಕೆ ನಾ ಚ್ಯುತಿ ಬರಲಾರ ರೀತಿ ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕಾಗ್ಯದ. ಈ ಕ್ಷೇತ್ರಕ್ಕೆ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕಾಗ್ಯದ. ಆ ಡೆವಲಪ್ಮೆಂಟ್ ಮಾಡೋಕ್ಕೆ ಏನು ನನ್ನ ಕೈಲೇ ಸಾಧ್ಯದ ಆ ನಿಟ್ಟಿನಾಗ ನಾ ಕೆಲಸ ಮಾಡ್ತೀನಿ. ಮುಂದೆ 28ಕ್ಕೆ ಜನ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ನಮ್ಮ ಸರ್ಕಾರ ಬರ್ತದೆ.
ಅವಾಗ ಹೆಚ್ಚಿನ ಅಭಿವೃದ್ಧಿ ಮಾಡುವಂಥ ಕೆಲಸ ನಂಬರ್ 1 ಕ್ಷೇತ್ರ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋಂಥ ಮಾತು. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಸಮಯ, ನಿಮ್ಮ ಯೋಚನೆ ಮತ್ತು ನಿಮ್ಮ ಎಲ್ಲದಕ್ಕಿಂತಾಗಿ ನಿಮ್ಮ ತಾಳ್ಮೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ಕ್ಷೇತ್ರ ಜನತೆಯಲ್ಲಿ ಎಷ್ಟು ಸಿಟ್ಟಿನಿಂದ ಬಂದಂಥ ಜನರಿಗೆ ತಾಳ್ಮೆಯಿಂದ ಕುಂದಿರಿಸಿ ಹೇಳಿ, ಬುದ್ಧಿಮಾತು ಹೇಳಿ, ಅವರಿಗೆ ಒಂದು ರೀತಿಯಿಂದ ಅವರಿಗೆ ಕನ್ವಿನ್ಸ್ ಮಾಡಿ ಕ್ಷೇತ್ರ ಜನತೆಗೆ ಋಣ ಮೂಡಿಸುವಂಥ ಕೆಲಸ ಈ 2.5 ವರ್ಷದಲ್ಲಿ ತಾವು ಮಾಡ್ತಾ ಬಂದಿರಿ. ಕೊನೆಯದಾಗಿ ಈ ಕ್ಷೇತ್ರದ ಮತ ಬಾಂಧವರಿಗೆ ಒಂದು ಸಂದೇಶ, ಒಂದು ಮನವಿ ಮಾಡಿಕೊಳ್ಳೋದಾದರೆ ನೇರವಾಗಿ ಈ ಮನವಿ ಏನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ಸರ್, ಏನಿಲ್ಲ, ನನ್ನ ಕ್ಷೇತ್ರದ ಜನರ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ನನಗೆ ಆಶೀರ್ವಾದ ಮಾಡ್ಯಾರೆ. ಸಾಕಷ್ಟು ಜನ ಕಾರ್ಯಕರ್ತರು ನನ್ನ ಸಂಬಂಧ ಶ್ರಮ ಪಟ್ಟಾರೆ. ಅವ್ರಿಗೆಲ್ಲರಿಗೂ ಕೃತಜ್ಞತೆ ಆಗಿರಬೇಕು. ನಾನೊಂದು ಮೊದಲು ಹೇಳ್ತಿದ್ದೆ, MLA ಆಗೋಕ್ಕಿಂತ ಪೂರ್ವದಾಗ ಹೆಂಗೆ ಅದೀನಿ, ಈಗೂ ಹಾಗೆ ಇರ್ತೀನಿ ಅನ್ನೋಂಥದ್ದು ನಾನು ಅದನ್ನೇ ರೂಢಿಯೊಳಗೆ ಇಟ್ಕೊಂಡು ಹೊಂಟೀನಿ. ಕೆಲವೊಂದು ಅನಿವಾರ್ಯತೆ ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಪ್ರಾಮಾಣಿಕವಾಗಿ ಎಷ್ಟು ಮುಟ್ಟಕ್ಕೆ ಸಾಧ್ಯ ಅದ ಅಷ್ಟು ಮುಟ್ಟುವಂಥ ಕೆಲಸ ನಾನು ಮಾಡಾಕತ್ತೀನಿ. ನಮ್ಮ ಪರಿಸ್ಥಿತಿನೂ ನಮ್ಮ ಕಾರ್ಯಕರ್ತರು, ನನ್ನ ಮತದಾರ ಅರ್ಥ ಮಾಡ್ಕೊಂಡ್ರತ್ ನಾನು ತಿಳ್ಕೊಂಡೀನಿ. ವಿರೋಧ ಪಾರ್ಟಿಯಲ್ಲಿ ಇರೋದ್ರಿಂದ 5 ಗ್ಯಾರಂಟಿ ಹೊಡೆತಕ್ಕೆ ನಾವು ನಿರೀಕ್ಷೆ ಮಟ್ಟಿಗೆ ಮುಟ್ಲಕ್ಕೆ ಆಗಲಿಕ್ಕಿಲ್ಲ. ಆದರೂ ಸಹಿತ ಯಾವ ಮೂಲಭೂತ ಸೌಕರ್ಯಗಳು ಎಲ್ಲ ಗ್ರಾಮಗಳಿಗೆ ಮುಟ್ಟಬೇಕು, ಏನಾದರೂ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು, ಯಾಕಂದ್ರೆ ಜನ ಆಶೀರ್ವಾದ ಮಾಡ್ಯಾರ, ಅವ್ರು ಕೇಳೋದು ತಪ್ಪಲ್ಲ. ಬಟ್ ನಾನು ಮಾಡೋದು ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಅಂತ ನನ್ನ ಭಾವನೆ. ಮತ್ತು ನಾನು MLA ಯಾವತ್ತೂ ತಿಳ್ಕೊಂಡಿಲ್ಲ, ಇವತ್ತೂ ಇಲ್ಲ. ನಿಮ್ಮ ಜೊತೆ ಇದ್ದು ನಿಮ್ಮ ಸೇವಾ ಮಾಡ್ತೀನಿ ಅನ್ನೋಂಥ ಮಾತನ್ನೇ ಅದಕ್ಕೆ ಈಗೂ ಬದ್ಧದೀನಿ. ತಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ, ನಿಮ್ಮ ಆಶೀರ್ವಾದ ಇರಲಿ. ಬರುವಂಥ ದಿನಮಾನದಾಗ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದು ಏನು ಸಾಧ್ಯ ಅದ ಅದು ಕೈಲಾದ ಮಟ್ಟಿಗೆ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ವಂದಿಸ್ತೀನಿ ನಾನು. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ಸುಮಾರು ಹೊತ್ತಿನ ಸಮಯವನ್ನು ನೀಡಿದ್ರಿ ಮತ್ತು ಸಂದರ್ಶನ ಮುಗಿಸ್ಲಿಕ್ಕೆ ನನಗೆ ಆಗ್ತಾಯಿಲ್ಲ. ಯಾಕೆಂದರೆ ತಮ್ಮ ಹತ್ರ ಅನೇಕ ವಿಷಯಗಳನ್ನಿದ್ದಾವೆ, ಈ ಕ್ಷೇತ್ರದ ಬಗ್ಗೆ ಕನಸುಗಳನ್ನು ಕಟ್ಕೊಂಡ್ರಿ. ಆದರೂ ಕೂಡ ನಾನು ಕೂಡ ಸಮಯದ ವಿಚಾರ ಮಾಡುತ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೆ. ನಮಸ್ತೆ, ಜೈ ಹಿಂದ್. ದೇವರು ಆದಷ್ಟು ಬೇಗ ನೀವು ಅಂದುಕೊಂಡಂಥ ರೀತಿಯಿಂದ ಈ ಕ್ಷೇತ್ರದ ಮೇಲೆ, ಈ ಸರ್ಕಾರದ ಮೇಲೆ ಕರುಣೆ ತೋರಿಸಲಿ. ಆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಅನುದಾನ ನಿಮಗೆ ಸಿಗಲಿ ಮತ್ತು ಈ ದೇವರಿಪ್ಪರಿಗೆ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ ಮುಖವನ್ನು ತಾವು ನೋಡಿದ್ರಿ, ಇದರ ಬಗ್ಗೆ ಕನಸನ್ನು ಕಂಡಿದ್ರಿ, ಅದೇ ರೀತಿ ಮಾಡಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು. ನಮಸ್ಕಾರ.